ಬಕ್ರಿ ಹಬ್ಬದ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಶುಭಾಶಯಗಳು. ಈ ಪ್ರತಿ ಸರಿ ಶಾಂತತಾ ಸಭೆ ಕರೆದು ಇಲ್ಲಿ ನನಗನ್ಸಿಬಿಟ್ಟು ಶಾಂತತಾ ಸಭೆ ಕರೆಯೋದು ಅವಶ್ಯಕತೆ ಅಂತ ಅನಿಸ್ತೈತಿ. ಇನ್ನು ಬೇರೆ ವಿಷಯ ಕರ್ರಿ, ಇದು ನಮ್ಮ ಹಿಂದೂ ಧರ್ಮ ಆಗಲಿ ಯಾವುದೇ ಮುಸ್ಲಿಮಾನ್ ಧರ್ಮ ಆಗಲಿ ಯಾವ ವಿಷಯ ಬಂದರೂ ಸಹಿತ ಅವ್ರದ್ದು ನಾವು ಮಾಡ್ತೀವಿ, ನಮ್ಮದು ಅವ್ರು ಮಾಡ್ತಾರೆ. ಹೀಗಾಗಿ ಅವಶ್ಯಕತೆ ಇಲ್ಲ. ಆದರೂ ನಿಮ್ಮೆಲ್ಲ ಪರ್ಮಿಷನ್ ತೊಗೊಂಡು ಇಲ್ಲಿ CPI ಸಾಹೇಬ್ರದ್ರೆ ಒಂದು ಈ ವಿಷಯ ಬಿಟ್ಟು ಒಂದು ಎರಡು ಬೇರೆ ವಿಷಯ ಮಾತಾಡೋಕ್ಕೆ ಪರ್ಮಿಷನ್ ಕೊಡ್ತೀರಾ? ಈಗ ಏನಾಗೈತಿ ಪರಿಸ್ಥಿತಿ, ಅಲ್ಲಿ ಯಾರೋ ಒಬ್ರು ಅಬ್ಜೆಕ್ಷನ್ ಮಾಡಿದರು, ಏನು ರೀ ಪೀಸ್ ಕಮಿಟಿ ಅಂದ್ರೆ ಈ ಜಾತ್ರೆ ಸಂಬಂಧ ಇಂಥ ಸಂಬಂಧ ಅಷ್ಟ ಮಾತಾಡೋದು. ಮತ್ತು ಅದಕ್ಕೆ ಮೇಡಮ್ ಅವ್ರಿಗೆ ಹೇಳಿದ್ದೆ ನಾವು ಒಮ್ಮೆ ಬರ್ದು ಕರ್ರಿ ಅಂತೇಳಿ. ಈಗ ಏನಾಗೈತೆ ಪರಿಸ್ಥಿತಿ, ನಿನ್ನ ನಮ್ಮ APMCಯಲ್ಲಿ ಅಲ್ಲಿ ಲಕ್ಷ್ಮೀ ನಗರದೊಳಗೆ ಒಂದು 3 ಮನೆಗೆ ಕಳ್ವಾಗ್ಯಾವ, ಕಳ್ತನ ನಡೆದವು. ಇದು ಯಾಕೆ ಒಂದು ಪತ್ತೆ ಹಚ್ಚಿದೆ. ಈಗ ಔಟ್ ಆಫ್ ಡಿಸ್ಟಿಕ್ ಅಲ್ಲೆಲ್ಲ ಇಸ್ಪಟ್ ಆಡಿ ಓಸಿ ಆಡಿ ಎಲ್ಲ ಆಡಿ ಆ ಮಂದಿ ಅಲ್ಲಿ ಸೋತು ಹೊತ್ತಂಗೆ ಇಲ್ಲಿ ಇಲ್ಕಲ್ಲ ಬಂದು ಕಳು ಮಾಡ್ಯಾರ. ಅದಕ್ಕೆ ದಯವಿಟ್ಟು ನಾ ಏನಂತೀನಿ CPI ಸಾಹೇಬರಿಗೆ, ಸಿಬ್ಬಂದಿ ಸುಮಾರು 10,000 ಏನು ಜನಸಂಖ್ಯೆ ಇದ್ದಾಗಿತ್ತು ಸಿಬ್ಬಂದಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಆಗಿರ್ಬೇಕು. ಈಗ ಆಫ್ ದಿ ರೆಕಾರ್ಡ್ 1 ಲಕ್ಷ ಜನಸಂಖ್ಯೆ ಆಗೈತಿ. ಅದಕ್ಕೆ ಈಗಿದ್ದು ಸಿಬ್ಬಂದಿಯವ್ರು ಏನು ಮಾಡ್ತಾರೆ ಪಾಪ, ಅವ್ರ ಬೇಳೆ ಬೆಳ್ತಾನೆ ಈಗ ಎಷ್ಟು ಅಂತ ಕೆಲಸ ಮಾಡೋಕ್ಕಾಗತ್ತೆ, ಎಷ್ಟು ಕೆಲಸ ಮಾಡೋಕ್ಕಂತಾಗತ್ತೆ. ಅದಕ್ಕೆ ದಯವಿಟ್ಟು CPI ಸಾಹೇಬ್ರಿಗೆ ಇದು ಏನಾಗೈತೆ ಅಂದ್ರೆ ಸುಮಾರು 40-45 ವರ್ಷದಿಂದ ನಾವು ಚೆನ್ನಿಮಂತಪ್ಪರು ಉಸ್ಮಾನ್ ಗಣಿಯವರು ಎಲ್ಲರೂ ಕೂಡ್ಕೊಂಡು ಕಾಯಂ ಪೀಸ್ ಕಮಿಟಿ ಬರೋರು ಆವಾಗಿಂದ ಹೇಳ್ಕೊಂತ ಹೋದವಿ. ಇದು ಹಿರಿಯರು ಒಂದು ಮಾತು ಹೇಳ್ತಾರೆ, ಈ ಹೊಳೆ ಮುಂದೆ ಹೆಣ ಅಂತಾರೆ, ಒಂದು ದಬ್ಕೊಂತ ಹೋಗ್ಬಿಡ್ತದೆ ಅದನ್ನು, ಅದು ಎಲ್ಲಿ ಕೊಡ್ತೈತೆ ಗೊತ್ತಿಲ್ಲ. ಹೀಗಾಗಿ ನಾವು ಈಗ ಒಂದು ತೀರ್ಮಾನ ತೊಗೊಂಡ್ವಿ, ತಾವೆಲ್ಲ ಪರ್ಮಿಷನ್ ಕೊಟ್ಟಿರ್ಕ ನಾವು ಹೋಗಿ SP ಆಫೀಸ್ ಮುಂದೆ ಹೋಗಿ ಉಪವಾಸ ಕುಂದ್ರಬೇಕಂತ ತಯಾರಾಗಿಬಿಟ್ಟಾನೆ. ಒಮ್ಮೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸಂಬಂಧ ಇವರು MP ಪ್ರಕಾಶ್ ಅವ್ರ ಜೊತೆನಾಗ ಕಿಲಿ ಹಾಕೊಂಡು ಕುಂತಿದ್ವಿ ಅಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ, ನಮ್ಮ ಪತ್ರಕರ್ತರು ಎಲ್ಲರೂ ಕುಡ್ಕೊಂಡು. ಆಗಿಂದಾಗ ಸ್ಯಾಂಕ್ಷನ್ ಆತದು. ಅದಕ್ಕೆ ದಯವಿಟ್ಟು ನೀವು ಅಲ್ಲ ನಾವೇನು ಬೇರೆ ಇಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರಿಲ್ಲ. ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ಪಾಪ ಸಿಬ್ಬಂದಿ ಕಡಿಮೆ ಇದ್ದಿದ್ದಕ್ಕೆ ಭಾಳ ತೊಂದರೆ ಸಿಬ್ಬಂದಿಯವರಿಗೆ. ಅವ್ರು ಹೋಗಿ ಹಿಂಗೆ ಆರಾಮ ಹೋಗಿ ತಮ್ಮ ಮಕ್ಕಳ ಜೋಡಿ ಆಟ ಆಡಿ ಹಿಂಗೆ ಕುಂದ್ರಬೇಕಂತಿರ್ತಾರೆ, ವಾಕ್ಯ ಟಾಕೆ ಬಂದುಬಿಡ್ತಾರೆ. ಇಲ್ಲ ಅರ್ಜೆಂಟ್ ಇಂತಲೇ ಹೋಗೋದು ಬಂತೀವಿ ಅಂದ್ರೆ ಇದು ಏನಾಗಿ ಸುಮಾರು ಒಂದು 100 ಜನ ಮಾಡೋ ಕೆಲಸನ ಸಿಬ್ಬಂದಿಯವರು 30-35-30 ಮಂದಿ ಮಾಡ್ತಾರೆ. ಅದಕ್ಕೆ CPI ದಯವಿಟ್ಟು ಇದನ್ನು ಸ್ವಲ್ಪ ಬಗೆಹರಿಸ್ಬೇಕು, ಅಂದ್ರೆ ಊರು ಶಾಂತಿ ಇರುತ್ತೆ. ಮತ್ತು ಈ ವಿಷಯವಾಗಿ ನಮ್ಮ ಉಸ್ಮಾನ್ ಗಣಿಯವರು ಈ ಬಕ್ರೀದ್ ಹಬ್ಬದ ಸಂಬಂಧ ವಿಸ್ತಾರವಾಗಿ ಮಾತಾಡ್ತಾ ಇದ್ದಾರೆ. ನನಗೆ ಇಲ್ಲಿವರೆಗೆ ಮಾತಾಡಲಿಕ್ಕೆ ಮಾಡಿಕೊಟ್ಟಂಥ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರಿಗೆ ಈ ವಿಶೇಷ ಸಭೆ, ಇವು ವರ್ಷ ಹಬ್ಬ ಹರಿದಿನಗಳು ಬರ್ತಾವೆ, ಕರಿತಾರೆ, ಹೋಗ್ತೀವಿ ಬರ್ತೀವಿ. ಇಲ್ಲಿ ಯಾವುವು ಯಾಕಂದ್ರೆ ಅಹಿತಕರ ಘಟನೆಗಳನ್ನು ನಡೆಯೋದಕ್ಕೆ ನಮ್ಮಲ್ಲಿ ಈ ಸಿಬ್ಬಂದಿಗಳು ಬಿಡೋಲ್ಲ. ಅದ್ರ ಜೊತೆಗೆ ನಮ್ಮ ಇವತ್ತಿನ ಈ ಸಭೆಗೆ ಬಂದಿರತಕ್ಕಂಥ ನಮ್ಮ CPI ಸಾಹೇಬ್ರೆ ಹಾಗೂ ನಮ್ಮ ತಾಯಿ PSI ಸಾಹೇಬ್ರೆ, ನಾವು ಇಲ್ಕಲ್ ತವ್ರ ಮನೆ ಮೇಡಮ್ ಅಂತೀವಿ, ನಾವು ನಮ್ಮ ಇಲ್ಕಲ್ ತವ್ರ ಮನೆ ಮೇಡಮ್ ಅಂತೇಳಿ. ಹಿಂಗಾಗಿ ಸ್ವಲ್ಪ ನಾವು ಅಂಜಾಗಲ್ಲ ಅವರಿಗೆ. ಅದಕ್ಕೆ ನಾವು ಏನು ಹೇಳೋಕ್ಕೆ ಬಯಸ್ತೀವಿ ಅಂದ್ರೆ, ಜೀವನ ಹುಟ್ಟಿದ್ಯಾಕ ಸಾಯಕ, ಸತ್ಯಾಕ ಹುಟ್ಟಾಕ, ಇದಷ್ಟು ಇದು ಹೊರ್ತು ಬಿಟ್ಟು ಇನ್ನೊಂದಿಲ್ಲ ಇಲ್ಲ. ಯಾಕೆ ನಾವು ಹೇಳ್ತೀವಿ ಅಂದ್ರೆ, ಇವಾಗ ದ್ವೇಷ ಅಸಹ್ಯ ಮಾಡೋದ್ರಿಂದ ಏನು ಬರೋದು ಏನಿತ್ತು ನಮಗೆ, ಏನು ಸಾಧಿಸ್ತೀವಿ ನಾವು ಎಲ್ಲರೂ ಪ್ರೀತಿಯಿಂದ. ನಾವು ಆಗಲೇ ಹೇಳಿದೆ ನಮ್ಮ ಹಿರಿಯರಿಗೆ ಚಂದ್ರಪಟ್ಟಣವ್ರಿಗೆ, ಮೊನ್ನೆ ಆಗ ನೋಡ್ಕೊಂಡು ಕೂತಿದ್ರಿ ನಮ್ಮ ಮಕ್ಕಳು ಮದುವೆಯಾಗ ಕಟಮನಿ ಸಾಹೇಬ್ರು ಬಂದು ತೆಕ್ಕಿ ಬರೋದು ಅಕ್ಕಿ ಕಾಳು ಹಾಕಿ ನಮ್ಮ ಮಕ್ಕಳು ಮದುವೆಯಾಗ ಅಂತೇಳಿ ಅವ್ರು ನೆನೆಸಿ ಅವ್ರು ಮಾಡಿಕೊಟ್ಟಿರ್ತಕ್ಕಂಥ ದಾರಿ ಒಳಗೆ ನಡೀತು. ನಾವು ಚಂದ್ರಪಟ್ಟಣವರು, ಉಸ್ಮಾನ್ ಗನಿ ಅವರು, ನೀವೆಲ್ಲ ಇದ್ದವರು, ಅವರ ಒಂದು ಸ್ಮರಣೆ ಒಳಗಿರ್ಬೇಕು ನಾವು. ಅವಾಗ ಹೆಂಗಿತ್ತು ಅಂದ್ರೆ, ಕಟಮನಿ ಸಾಹೇಬ್ರು ಎಲ್ಲ ಜಾತಿ ಜನಾಂಗದವ್ರಿಗೆ ಬೇಕಾದಾಗಿದ್ದರು. ಅಷ್ಟೊಂದು ಭಯ ಭಕ್ತಿ ಜನರಲ್ಲಿತ್ತು. ಮಾಗಿ ಸಾಹೇಬರು, ಆಮೇಲೆ ನಮ್ಮ ತಟಗಾರ ಉಸ್ಮಾನ್ ಸಾಹೇಬರು, ಇವೆಲ್ಲ ಅಷ್ಟು ಒಂದು ಪ್ರೀತಿ ಸ್ವಸ್ಥದಿಂದ ನಡೀತಿದ್ವಿ. ಈಗ ಯಾರು ಯಾರು ಮಾತು ಕೇಳಾಗ ಇಲ್ಲಿ, ಯಾರು ಕೇಳೋದಿಲ್ಲ. ಅದಕ್ಕೆ ನಾವೇಂತೀವಿ, ತಪ್ಪು ಮಾಡಬೇಡ್ರಪ್ಪ ಮರೆ, ನೀ ನಮ್ಮ ಸಂಬಂಧಗಳು ಇವತ್ತಿನಲ್ರಿ, ಈಗ ಈ ಸದ್ಯ ಹೋಗುತ್ತಾನ ಸಂಬಂಧ ಹೋಗೇ ಇಲ್ಲ. ಅದು ನಮಗೆ ಪ್ರೀತಿ ವಿಶ್ವಾಸದಿಂದ ಕಾಣೋರ ನೀವು, ಮತ್ತು ನಮ್ಮ ಬಗ್ಗೆ ಜೋಪಾನ ಮಾಡೋರು ನೀವು. ಅದ್ರ ಬಗ್ಗೆ ಎರಡನೇ ಮಾತು ಇಲ್ಲ. ನಾ ಯಾಕೆ ಇದನ್ನ ಹೇಳ್ತಂದ್ರೆ, ಎಷ್ಟೋ ವಿಚಾರಗಳದಾವೆ, ಭಯಂಕರ ವಿಚಾರಗಳದಾವ. ಅವನ್ನೆಲ್ಲ ಅಷ್ಟು ಆಲೋಚನೆ ಮಾಡಿದ್ನಪ್ಪ ಅಂತಾರೆ, ಈ ಜೀವನನ ಏನೂ ಇಲ್ಲ. ಇಲ್ಲಿ ಇದು ಶೂನ್ಯ, ಇದು ಸುಮ್ಮನೆ ಬಲೂನ್ ಇದ್ದಂಗೆ, ಬಲೂನು
ಹವಾ ಹಾಕಿ ರುಬ್ಬುತ್ತಾ ಅವ ಹೋಗ್ತಾರೆ ಕಾಲ ಸುಟ್ಟಿಸಿದು. ಅದಕ್ಕೆ ಮನುಷ್ಯ ಇರೋದಕ್ಕೆ ಹುಟ್ಟೋದಕ್ಕೆ ಉಸಿರು, ಸಾಯಿ ಹೊತ್ತಿನಾಗ ಹೆಸರು. ಈ ಕಟಮಲಿ ಸಾಹೇಬ್ರ ಹೆಸರು ಎದಕ್ಕೆ ತೆಗೆದು ನಾನು ಹುಟ್ಟು ಹೊತ್ತಿನಾಗ ಅವರು ಉಸಿರದಾಗ ಬಂದರು, ಸಾಯಿ ಹೊತ್ತಿನಾಗ ಅವ್ರ ಹೆಸರು ಯಾಕಂದ್ರೆ ಹೆಸರಿನಾಗ ಬಂದ್ರು. ಬರ್ಬೇಕಾದ್ರೆ ಏನು ಕಾರಣ ಅಂದ್ರೆ ಅವರು ಎಷ್ಟು ಮಕ್ಕಳಿಗೆ ಏನೇನೇನೇನು ಮಾಡಲಿಲ್ಲ ಅವ್ರು ಮಾರೆ. ಈ ಒಬ್ಬ ಸಾದಾ ಮೆಂಬರ್ಗಳು ನೀವು ನೋಡಿ ಈ ಬಸ್ ಸ್ಟ್ಯಾಂಡ್ ಅನ್ನೋಂಥ ಮಟ್ಟಕ್ಕೆ ಇವತ್ತಿನ ಕಾಲ ಐತಿ. ನಾವೆಲ್ಲ ಸ್ವಂತ ದುಡಿದು ಈ ಚಿಮಣಿ ಹೊತ್ಕೊಂಡು ಹೋಗಿದ್ರಿ ಮೇಡಮರ ಬಡ್ಡಿ ಅಲ್ಲಿ ಇದಕ್ಕೆ ಹೋಗಿದ್ದು ನಾನು. ಯಾರೋ ಒಂದು ಅರ್ಧ ಲೀಟ್ರ್ ಎಣ್ಣೆ ಹಾಕೋತಿದ್ದಿಲ್ಲ ಅಂತ ಹೊತ್ತಿನಾಗ ಅಲ್ಲಿ ಹೋಗಿ ಯಾರು ಚೆನ್ನಾಗಿ ಹಾಕಿ ಹೊಡೆದು ತಿಂದು ಬರ್ತಿದ್ದೆ. ಅವತ್ತಿನ ಕಾಲ ಹಂಗಿತ್ತು. ಇವತ್ತಿನ ಕಾಲ ಇದು ಹಿಂಗೈತಿ. ಆದರೆ ಕಾಲ ಬದಲಾವಣೆ ಆಗಿಲ್ಲ, ನಾವು ಬದಲಾವಣೆ ಆಗಕತ್ತೀವಿ. ನಾವು ಬದಲಾವಣೆ ಆಗಬಾರ್ದು ಅನ್ನುವಂಥದ್ದು ನನ್ನ ಉದ್ದೇಶ. ಪ್ರೀತಿ, ವಿಶ್ವಾಸ, ಸಮಯ, ಸಂದರ್ಭಗಳು ಭಾಳ ಅಗದಿ ಮುಖ್ಯ ಇರ್ತವೆ. ಅದಕ್ಕೆ ನಾವು ಈ ನಮ್ಮ ಪತ್ರಿಕಾ ವರದಿಗಾರರಾಗಲಿ, ನಮ್ಮ ಛಾಯಾಗ್ರಾಹಕರಿಗೆ ಆಗಲಿ ವಿನಂತಿ ಮಾಡ್ಕೊತೀವಿ, ನೀವು ಸ್ವಲ್ಪ ಈ ಊರಿನ ಕಡೆ ಗಮನ ಹರಿಸ್ರಿ. ಯಾರು ತಪ್ಪು ಮಾಡಿದ್ರೆ ಬರೀರಿ, ತಪ್ಪು ಮಾಡಿದ್ರೆ ಬರೀರಿ. ಅದ್ರ ಜೊತೆ ಈಗ ಹೇಳಿದ್ರು ನಮ್ಮ ಹಿರಿಯ ಚಂದ್ರಪಟ್ಟಣವರು ಯಾವಾಗ ಹೇಳ್ಕೊಂತ ಬಂದು ನಾವು ನಮ್ಮಲ್ಲಿ ಸಿಬ್ಬಂದಿ ಇಲ್ಲರಿ, ನಮ್ಮಲ್ಲಿ ಸಿಬ್ಬಂದಿ ಇಲ್ಲ ಅಲ್ರಿ. ಊರು ಬೆಳಕಂತ ಹೋಗತ್ತೆ 10 ಮಂದಿ ಪೊಲೀಸರು ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಮೊನ್ನೆ ಇದ್ರಾಗ ನಗರಸಭೆ ಸ್ಟ್ರೈಕ್ ಇತ್ತು. ಅಲ್ಲಿ ಹೇಳಿದೆ ನಾನು, ನಮ್ಮ ದೇಶದಾಗ 3 ಚಕ್ರಗಳು. ಒಂದು ನಮ್ಮ ಗಡಿ ಕಾಯುವ ಚಕ್ರ, ಒಂದು ಎರಡನೇದ್ದು ಈ ಚಕ್ರ, ಮೂರನೇದ್ದು ನಗರಸಭೆ ಚಕ್ರ. ಇವು 3 ಕರೆಕ್ಟ್ ಇದ್ರೆ ಎಲ್ಲ ನಮ್ಮ ಇದನ್ನ ಸಹ ಚಲೋ ಇರ್ತೈತಿ. ಇದ್ರೊಳಗೆ ಒಂದು ಚಕ್ರ ನಿಂತಂದ್ರೆ ಮೊನ್ನೆ ಅವರು ದೌಡು ಎದ್ರು ಬೇಯಿಸಿ ಇರೋದಪ್ಪ ನಮ್ಮ ಪರಿಸ್ಥಿತಿ ಎಲ್ಲಿ ಬೈತು. ಅದಕ್ಕೆ ತಾವೆಲ್ಲ ಅಗದಿ ಒಂದು ತಾವು ಕೂಡ ಈಗ ನಾವೇನು ಮಾಡ್ತೀವಿ, ಈಗ ಪೊಲೀಸರು ಅಂದ್ಕೊಳ್ಳಿ ಬ್ಯಾಬಿಡಪ್ಪ ಅಂತೀವಿ. ತಪ್ಪು ಮಾಡಿರೋ ಹತ್ರ ಹೋಗ್ಬೇಡ, ತಪ್ಪ ಮಾಡೋದು ನಿನಗೆ ಯಾಕೆ ಭಯ? ಅದು ತಪ್ಪು ಮಾಡಿದ್ರೆ ನೀವು ತಪ್ಪು ಮಾಡಲಿಲ್ಲ ಎದಕ್ಕೆ ಅನಿಸಿದೆ ಅದಕ್ಕೆ. ಆದರೂ ಪೊಲೀಸರು ಅಂದ್ರೆ ಅವರು ನಮ್ಮವ್ರ, ನಮ್ಮ ಪ್ರಾಣಕ್ಕೆ ಪ್ರಾಣ ಕೊಡೋಂಥವ್ರು, ನಮ್ಮನ್ನು ಕಾಯುವಂಥವ್ರು. ಅವ್ರಿಗೆ ನಾವು ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಕಡಿಮೆ. ಸುಮ್ಮಂತಿರ್ತೀವಿ ಹಂಗೆ, ಅವ್ರು ಸುಮಾರು ಅದ ರೀ, ಇವ್ರು ಸುಮಾರು ಅದ ರೀ. ಯಾರೂ ಸುಮಾರಿಲ್ಲ, ಯಾರು ಚಲೋ, ಎಲ್ಲರೂ ಚಲೋ ಇರ್ತಾರೆ. ನಮ್ಮ ನೀತಿ ನಡತೆಗಳಲ್ಲಿ ಸುಮಾರು ತಂದ ಬಂದಾಗ ಅವ್ರು ಸುಮಾರು ಆಕ್ತಾರೆ ಅಷ್ಟೇ, ಅದಕ್ಕಿಂತ ಹೆಚ್ಚಿಗಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಅದು ಉಳಿದ ಕಡೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನನಗೆ. ಇಲ್ಲಿ ವಿಜಯಮ್ಮ ಅಂತಪ್ಪ ಮರ್ತುಜಕ್ಕಾದ್ರೆ ಬರೋಬ್ಬರಿ ಇಲ್ಲೋಡಿಲ್ಲ ಕಡ್ಗ ಹಿಂಗೆ ಹಿಡ್ಕೊ ಕೂತ್ಬಿಟ್ಟಿರ್ತಾರೆ ಅವರು. ಏನಾರು ಸ್ವಲ್ಪ ನೀವು ಯಾರು ದಿಮಾಕ ನಾ ಮಾಡಿದೆ ನಮ್ಮನ್ನು ಕಟಕ್ಕೆ ನಿಕಲಿನ ಇಲ್ಲಿ ಈ ಇಲ್ಕಲ್ ಭೂಮಿ ಮ್ಯಾಗ ಇಡೋಂಗಿಲ್ಲ, ಅಷ್ಟು ಪವರ್ಫುಲ್ ಅದ್ರ ಅವರಿಬ್ಬರು. ಅದಕ್ಕೆ ಅದನ್ನು ನೋಡಿ ಆ ಹಿಂದಿನ ವಿಚಾರಗಳನ್ನು ಅವರೆಲ್ಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕಟಮಲಿ ಅವರು, ತಡ್ಗಾರವರು, ಅವ್ರೇನು ಹಿಂದೆ ಮಾಡಿ ಹೋಗ್ಯಾರ ಅವ್ರ ದಾರಿ ಒಳಗೆ ನಾವು ನೀವು ನಡೆಯವ. ಅವಾಗ ನೋಡಿ ಅವಾಗ ಎಲ್ಲರೂ ಕರಿತಿದ್ರು ನಮಗೆ, ಹಬ್ಬಕ್ಕೆ ಹರಿದಿನಕ್ಕೆ ಬರ್ರಿ ಅಂತೇಳಿ. ಯಾರು ಕರೆಯೇ ಇಲ್ಲ, ಯಾಕೆ ಏನ ವಿಚಿತ್ರ. ಆವಾಗ ನಾವು ಈ ರೋಜಾದಾಗ ಒಂದು 50 ಮಂದಿ ಕರ್ಕೊಂಡೋಗಿ ನಾವು ಬಡವರಾದರೂ ಏನರ ಮಾಡಿ ಉಣಿಸ್ತಿದ್ವಿ ನಾವು. ಈಗ ಅವ ಹೇಳಿದ್ರೆ ಬರೋಲ್ಲ ಬಿಡಪ್ಪ, ನಾನು ಬಿಟ್ಬಿಟ್ಟಿದ್ವಿ. ಹಂಗೆಲ್ಲ ಮಾಡ್ಬೇಡ್ರಪ್ಪ, ಕರೀರಿ ಬರ್ರಿ ಅಂತ ಹೇಳ್ರಿ. ಏನಿಲ್ಲ, ಅದು ಏನಂತೆ ಅಂದ್ರೆ ಭಗವಂತನ ಶವ. ಅದು ಆ ಶವ ಎಂದೂ ಮರಿಬೇಡ್ರಿ ನೀವು. ಅದು ಭಗವಂತ ನಿಮ್ಗೆ ಅಷ್ಟ ತಿನ್ನಕ್ಕೆ ಮಾಡಿಲ್ಲ, ಅದನ್ನು ಪ್ರೀತಿಯಿಂದ ಮತ್ತೊಬ್ರಿಗೆ ಉಣಿಸಿ ನೀವು ತಿನ್ಬೇಕಂತ ಮಾಡ್ಯಾನ, ಹೇಳ್ಕೊಟ್ಟಾನ ಭಗವಂತ. ಅದ್ರಂಗೆ ನೀವು ನಡ್ಕೋರಿ. ಆಮ್ಯಾಗ ಇಲ್ಲಿ ಏನಾದ ಸಂಬಂಧಗಳು ಬಂದಾಗ ನೀವು ಸ್ವಲ್ಪ ಊರಾಗ ಒಕ್ಕಟ್ಟಾಗಿ ಚೆಂದಾಗಿ ಬುದ್ಧಿ ಹೇಳ್ರಿ. ನಮ್ಮ ಮುಂದೆ ನಾವೇನು ತಪ್ಪು ನಾವು ಹೇಳ್ತೀವಿ, ಅದ್ರಿಗೇನು ಎರಡನೇ ಮಾತೇ ಇಲ್ಲ. ಅದು ಹೊಸರು ಒಳ್ಳೆತನದಿಂದ ಚೆಂದಾಗಿ ನಾವು ನಮ್ಮವರು ಅನ್ನುವಂಥ ಭಾವನೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತಿನ ದಿವಸ ನಮ್ಮ ಸಿಪಾಯಿ ಸಾಹೇಬ್ರು ನನಗೆ ಪರಿಚಯ ಇಲ್ಲ, ನಾವು ಮಾತಪ್ಪ ಚೆನ್ನಿ ಅಂತೇಳಿ, ಅದಕ್ಕೆ ತಾವು ದಯವಿಟ್ಟು ತಮಗೆ ಹೇಳ್ತೀವಿ. ನಮ್ಮ ಮೇಡಮ್ ಅಗದಿ ನಮ್ಮ ಆತ್ಮೀಯರವರು ಮೇಡಮ್ ಅವರು ಪೊಲೀಸ್ ಆಗಲಿದ್ದರೆ ಇಲ್ಕಲ್ಲಾಗ, ಅದಕ್ಕೆ ನಾ ಹೇಳ್ತೀವಿ ಇಲ್ಕಲ್ ಮಗಳು ಅಂತೇಳಿ ಒತ್ತು ಹೇಳ್ತೀವಿ. ಆಕಿ ಆಮ್ಯಾಗ ಇನ್ನೊಂದು ನಮ್ಮ ಚಂದ್ರಪಟ್ಟಣವ್ರು ಹೇಳ್ತಾರಲ್ಲ, ಇಲ್ಲಿ ನಾವು ದಯವಿಟ್ಟು ಸಿಪಾಯಿ ಸಾಹೇಬ್ರಿಗೆ ನಾವು ಒಂದು ವಿನಂತಿ ಮಾಡ್ಕೊತೀನಿ. ಈಗ ನಮ್ಮದು ಸರ್ಕಲ್ ಅಂದ್ರೆ ಅಗಲಲ್ಲ ಹೇಳ್ತೀನಿ ನಾನು. ಯಾಕಂದ್ರೆ ನಾವು ಹಿಂಗೆ ಹೊಟ್ಟಿರ್ತೀವ, ಯಾವ ಒಬ್ಬ ದೊಡ್ಡ ಬುಕ್ಕನ್ನು ಹೊಡೆದ್ಬಿಟ್ರೆ ಮೊನ್ನೆ ಇಲ್ಲಿ ಆಶಾ ರೋಡ್ ಇಲ್ಲಿ ಈಗ ಅದಕ್ಕೆ ತಾವು ದಯವಿಟ್ಟು ಸ್ವಲ್ಪ ಸಂಜೆ ಮುಂದೆ ಬಿಡು ಮಾಡಿಕೊಂಡು ಕಡೆ ಮೇಡಮ್ಮರ ಒಮ್ಮೆ ಯಾವ ನಿಂತಿರ್ತಾರೆ, ನೀವೆಲ್ಲ ಬರೋಬ್ಬರಿ ನಾವು ಚೆನ್ನಿ ಮಾತಬ್ಬರಿ ಇರಲಿ ಯಾರೇ ಇರಲಿ ಬರೋಬ್ಬರಿ ನೀವು ಅವರಿಗೆ ದಂಡ ಹಾಕಿ ಕರೆಕ್ಟ್ ಮಾಡಿದ್ರಂದ್ರೆ ಇಲ್ಪ ಇಲ್ಲಿ ಸಾಹೇಬ್ರು ಇರ್ತಾರೆ ಅನ್ನೋದು ಒಂದು
ಅಂಜಿಕೆ ಇರ್ತೈತೆ ಅಂತೇಳಿ ಈಗ ಇಷ್ಟ ತನಕ ನಮ್ಗೆ 2 ಮಾತು ಮಾತಾಡಕ್ಕೆ ಕೊಟ್ಟಾರೆ. ನಾವು ಕೂಡ ನಿಮ್ಮ ಹಬ್ಬದೊಳಗೆ ಭಾಗಿಯಾಕಿ ಅಂತ ತಿಳ್ಕೊಂಡು ಹೇಳಿ ಎಲ್ಲರೂ ಚೆಂದ ಮಾಡೋಣ. ವಿಜಯಮಾಂತಪ್ಪನ ಜಾತ್ರೆ ಉರುಸು ನೀವು ಎಲ್ಲರೂ ಮಾಡ್ತೀವಿ, ನಾವು ಎಲ್ಲರೂ ಮಾಡ್ತೀವಿ. ಹಿಂದಕ್ಕೆ ನಾವು ಚಂದ್ರಪಂಡವ್ರು ಉರುಸು ಮಾಡ್ತಿದ್ವಿ, ಅದು ಗೊತ್ತೈತೆ ಅವು. ನಾವು ಕಡಗಲ್ ಅಜ್ಜವ್ರಿಗೂ ನಮ್ಮ ಶಿಷ್ಯರು ನಾವು ಏನ್ರಿ ಇವ್ರು ಅವಾಗ ಹೋಯ್ರಿ ಕಟಬಿ ಸಾಹೇಬ್ರು ಮತ್ತಪ್ಪ ತಡಿ ಬೇಡ ತಡಿ ನಾವು ಈ ಕೆಳಗೆ ನೋಡ್ತಿದ್ವಿ ನಾವು ಏನು ಅವೆಲ್ಲ ಏನು ಅದು ಕತೆ. ಅವಾಗ ಶಕ್ತಿ ಇತ್ತು, ಹೋರಾಟ ಮಾಡೀವಿ. ಆದರೆ ಅನೇಕ ನಾವು ಎಂದೂ ಮುಖ ತೊಳೆದಿಲ್ಲ. ನಮ್ಮವರು ನಾವು ನಮ್ಮದು ನೀತಿ ನಿಯಮಗಳನ್ನು ಪಾಲಿಸೋಣಪ್ಪ. ಆಮ್ಯಾಗ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಮುಂದಿನ ದಿನಮಾನಗಳಲ್ಲಿ ಕೆಲವೊಂದು ವಿಷಯ ಬರ್ತಾವ, ಅವಾಗ ಚಲೋ ಮಂದಿಗೆ ಸ್ವಲ್ಪ ಸಮಾಜ ಸೇವೆ ಮಾಡೋಕ್ಕೆ ಹಚ್ಚ್ರಿ. ಮುಂದಿನ ವಿಷಯದಾಗ ಮುಂದಿನ ಇದ್ರೊಳಗೆ ಬಂದಾಗ ಯಾರ್ಯಾರು ನಿಮ್ಮ ಒಳ್ಳೆ ಚಲೋ ಸಮಾಜ ಸೇವೆ ಮಾಡಿರ್ತಾರೆ ಅಂಥವ್ರಿಗೆ ಮಾಡಿರಿ. ಎಲ್ಲವೂ ಜಾತಿ ಮಾಡೋಕ್ಕೆ ಬರೋಂಗಿಲ್ಲ, ಜಾತಿ ಮಾಡಿದ್ರೆ ಇಲ್ಲಿ ಉಳಿಯೋದು ಇಲ್ಲ ನಾವು ಅಂತ ತಿಳ್ಕೊಂಡು ಹೇಳಿ. ಜಾತಿಹೀನನ ಮನೆಯು ಜ್ಯೋತಿತಾಹೀನವೇ, ಜಾತಿಹೀನನ ಮನೆಯು ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ್ನು ಬೇಡ ಆ ದೇವನು ಒಲಿದಾತನೇ ಸರ್ವಜ್ಞ. ನೋಡಿ, ಸರ್ವಜ್ಞ ಮೂರ್ತಿಯ ಒಂದು ಅನಿಸಿಕೆ. ಸರ್ವಜ್ಞ ಮೂರ್ತಿ ಈಗ ನಾವೆಲ್ಲರೂ ಸೇರಿದ್ದೀವಿ. ಈಗ ಎಲ್ಲರೂ ಹೇಳಿದ್ರು, ನಮ್ಮ ಹಿರಿಯರಾದಂಥ ಚಂದ್ರಪಟ್ಟಣವರು, ನಮ್ಮ ಮಾಂತಪ್ಪ ಚಂದಿಯವರು ಹೇಳಿದ್ರು, ನಾವು ಎಲ್ಲರೂ ಕೂಡ ಹಬ್ಬ ಮಾಡಮ್ಮ, ನಾವೆಲ್ಲರೂ ಕೂಡ ಹಬ್ಬ ಮಾಡಮ್ಮ ಅಂತೇಳಿ. ಅದ್ರ ಹಬ್ಬ ಯಾವುದು ಗೊತ್ತಾಗಲಿಲ್ಲ. ಹಬ್ಬ ಯಾವುದಪ್ಪ ಈಗ ನಮ್ಮ ಹಿರಿಯರು ಕೇಸರಿ ಶಾಲನ್ನು ಹಾಕಿರ. ಆಯ್ತು, ಕೇಸರಿ ಶಾಲೆ ಹಾಕಿರಲ್ಲ, ಇದು ಏನು ಸಂಕೇತ ಕೊಡ್ತಾ ಅಂತ ಕೇಳಿ ಅವ್ರು ನನಗೆ ಹೇಳಂಗಿಲ್ಲ ಉತ್ತರ. ಅವರು ನನಗೆ ಉತ್ತರ ಹೇಳಂಗಿಲ್ಲ. ಐ ವಿಲ್ ಟಾಕ್ ಟು ವೆರಿ ಸೀರಿಯಸ್ಲಿ ಪಾಯಿಂಟ್. ನಾನು ಏನು ಮಾಡ್ತಾ ಇದ್ದೇನೆ, ಈಗ CPI ಸಾಹೇಬ್ರು ಪೊಲೀಸ್ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಈಗ ಮೇಡಮ್ ಅವ್ರು ಪೊಲೀಸ್ ಡ್ರೆಸ್ ಹಾಕೊಂಡು ಅವ್ರು ನೋಡಿದ್ರೆ ಅಂತೀವಿ ಇವ್ರು ಪೊಲೀಸರು ಇದ್ದಾರೆ ಅಂತೀವಿ. ನಮ್ಮ ನೋಡಿದ್ರೆ ಯಾರೂ ಇಲ್ಲ, ಬೆಳೆ ಬಟ್ಟೆ ಹಾಕಂದ್ರೆ ಇವ್ರು ಸ್ವಲ್ಪ ಏನೋ ಸಮಾಜ ಸೇವಕರ ಅಂತ ತಿಳ್ಕೊಬಹುದು. ಈಗ ಅದನ್ನು ಕೇಳಿದ್ರೆ ಏನಾಗ್ತದಂದ್ರೆ, ಅಣ್ಣ ಬಸವಣ್ಣನವ್ರು ಏನು ಹೇಳ್ತಾರೆ ಅಂತಂದರೆ, ಜ್ಞಾನದ ಜ್ಯೋತಿಯಿಂದ ಅಜ್ಞಾನದ ಕೇಡು ನೋಡಯ್ಯ. ಜ್ಞಾನದ ಜ್ಯೋತಿಯಿಂದ ಅಜ್ಞಾನದ ಕೇಡು ನೋಡಯ್ಯ. ಅಜ್ಞಾನ ಎನ್ನುವುದು ಎಲ್ಲ ಆಪತ್ತುಗಳ ಮೂಲ ಅಂತ. ಅಜ್ಞಾನ ಐತಲ್ಲ ಎಲ್ಲ ಆಪತ್ತುಗಳ ಮೂಲ ಅಂತ. ಎಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ಈಗ ನಾವು ಈಗ ಕುಡಿದ್ವಿ, ಇದು ಹಬ್ಬ ಯಾವುದಪ್ಪ ಅಂದರೆ, ಈಗ CPI ಸಾಹೇಬ್ರ ಹತ್ರ, ಈಗ ಮೇಡಮ್ ಹತ್ರ ಬಕ್ರೀದ್ ಹಬ್ಬ. ಬಕ್ರಿ ಅಂದ್ರೆ ಏನು? ಬಕ್ರಿ ಅಂದರೆ ಅದೊಂದು ಅರಬ್ಬಿ ಶಬ್ದ. ಬಕ್ರ ಅಂದ್ರೆ ಕುರಿ, ಬಕ್ರಿ ಈದ್ ಅಂದ್ರೆ ಹಬ್ಬ. ಕುರಿಯನ್ನ ತ್ಯಾಗ ಮಾಡುವಂಥ ಹಬ್ಬ ಇದು, ತಿಳ್ಕೊಡಿ ಎಲ್ಲರೂ. ಇದು ಪದ್ಧತಿ ಯಾಕೆ ಬಂತು? ಇದು ಪದ್ಧತಿ ಯಾವಾಗ ಬಂತು? ಪದ್ಧತಿ ಎಷ್ಟು ವರ್ಷದಿಂದ ಬಂತು? ಇದು ಮಾಡ್ಬೇಕು ಯಾಕ? ಮಾಡೋದು ಅವಶ್ಯಕತೆ ಐತೇನು? ಬಹಳಷ್ಟು ಅತಿ ಮುಖ್ಯವಾದ ವಿಷಯಗಳನ್ನು ತಮ್ಮ ತಲೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಮುಂದೆ ವರ್ಷ ನಾವು ಇಲ್ಲಿ ಬರ್ತೀವೋ ಬರೋದಿಲ್ಲ ಗೊತ್ತಿಲ್ಲ, ಆದರೂ ಹೇಳ್ತಾ ಇದ್ದೀನಿ, ಸವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ನಾನು CPI ಸಾಹೇಬ್ರಿಗೂ ತಿಳಿಬೇಕಲ್ಲ, ಸವಿಸ್ತಾರವಾಗಿ ಹೇಳ್ತಾ ಇದ್ದೀನಿ. ಏನು? ಜಗತ್ತಿನಲ್ಲಿ ಅತಿ ದೊಡ್ಡವಾದಂಥ ಪ್ರಜಾಪ್ರಭುತ್ವ ದೇಶ ಭಾರತ ದೇಶ. ಜಗತ್ತಿನಾಗ ದೊಡ್ಡದು. ಭಾರತ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರುವಾಗ ಅವಾಗ ಇರುವಂಥ ಜನಸಂಖ್ಯೆ ಒಂದು 25 ಕೋಟಿ. ಇವತ್ತು 140 ಕೋಟಿ ಜನಸಂಖ್ಯೆ. 140 ಕೋಟಿ ಜನಸಂಖ್ಯೆಯಲ್ಲಿ ಈ ಬಕ್ರೀದ್ ಹಬ್ಬವನ್ನು ವಾಲಂಟಿಯರ್ಲಿ ಒಪ್ಪಿಕೊಂಡವರು ಅಂದ್ರೆ ಕನಿಷ್ಠ 20 ರಿಂದ 30 ಕೋಟಿ. ಅವರಿಗೆ ನಾವು ಮುಸ್ಲಿಮರು ಅಂತ ಕರಿತೀವಿ. ಮುಸ್ಲಿಮರೆಂದರೆ ಯಾರು? ನಿರಾಕಾರ ಬ್ರಹ್ಮನನ್ನ ಆರಾಧನೆ ಮಾಡೋರಿಗೆ ಮುಸ್ಲಿಮರಂತ ಕರಿತೀವಿ. ನಮ್ಮ ಹಳ್ಳಿಯಿಂದ ಬಂದ ನಮ್ಮ ಹಿರಿಯರ, ನಮ್ಮ ಸಮಾಜ ಬಾಂಧವರು ಬಂದಾರ, ಅವ್ರಿಗೆ ಸ್ವಲ್ಪ ತಿಳಿಲಿ ಅಂತ ಹೇಳ್ತೀವಿ. ಗೊತ್ತಿದ್ದಾರೆ ಅಂತಾರೆ, ಅದು ಮತ್ತೊಮ್ಮೆ ಜಾಸ್ತಿ ಮಾಡ್ಕೊಡೋಗತ್ತೀವಿ. ಮಲ್ ಮೇಲೆ ಜಮಾರಕು ಅಂತಾರೆ, ಅದು ಜಾಸ್ತಿ ಮಾಡ್ಕೊಡೋಗತ್ತೀವಿ. ಈಗ ಅದನ್ನು ನಾವು ಆಳವಾಗಿ ತಿಳ್ಕೊಬೇಕಂತಂದ್ರೆ, ನಾವು ಆಚರಣೆ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗತ್ತೆ. ಕೋಟೆಕಲ್ಲದ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಧಾರ್ಮಿಕವಾಗಿ PhD ಆದವರು. ಅವರು ಅಧಿಕೃತವಾಗಿ ನಮಗಿಲ್ಲೇ ನಮ್ಮ ಗಾಯತ್ರಿ ಇದಕ್ಕೆ ಬರ್ತಿದ್ರು. ಈಗ ಅವರು ತುಮಕೂರು ಮಠಕ್ಕೆ ಪೀಠಿಗೆ ಕುಂತಾರ. ಅವರು ಮೋಸ್ಟ್ ಒಂದು ಇಂಪಾರ್ಟೆಂಟ್ ಮಾತನ್ನು ಹೇಳ್ತಾ ಇದ್ರು, ಕೇಳಿ ಎಲ್ಲರೂ. ಇಸ್ಲಾಂ ಧರ್ಮ ಎಂದರೆ
ನಿರಾಕಾರ ಬ್ರಹ್ಮನನ್ನ ಆರಾಧನೆ ಮಾಡುವುದು ಇಸ್ಲಾಂ ಧರ್ಮ. ಹಿಂದೂ ಧರ್ಮ ಎಂದರೆ ಆಕಾರ ಬ್ರಹ್ಮನಿಂದ ನಿರಾಕಾರ ಬ್ರಹ್ಮಕ್ಕೆ ಬರುವವರೆಗೂ ಮುಕ್ತಿ ಇಲ್ಲ ಅಂತ ಹೇಳಿದ ಮಾತು ಕೋಟೆಕೆಲ್ಲ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು PhD ಆದವರು, ಅದಕ್ಕೆ ಪತ್ರ ಇಟ್ಕೊಂಡವರು. ಹಿಂದೂ ಧರ್ಮ ಅಂತ ಐತಲ್ಲ ಅದು ಆಕಾರ ಬ್ರಹ್ಮನಿಂದ ನಿರಾಕಾರ ಬ್ರಹ್ಮಕ್ಕೆ ಬರಬೇಕು, ಬರುವವರೆಗೂ ಅದಕ್ಕೆ ಮುಕ್ತಿನೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಅದೇ ಮಾತನ್ನು ಇಸ್ಲಾಂ ಧರ್ಮ ನೇರವಾಗಿಯೂ ನಿರಾಕಾರ ಬ್ರಹ್ಮನಿಂದ ಚಾಲು ಆಗುತ್ತಾ. ಲಾ 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 ಅಂದರೆ ಅರಬ್ಬಿ ಭಾಷೆ, ಇಲ್ಲ ಲಾ ಇಲಹ ಇಲ್ಲ, ಅವನಿಗೆ ಸರಿಸಾಟಿ ಯಾರೂ ಇಲ್ಲ. ನೋಡಿ ಎಷ್ಟೊಂದು ಇದೆ. ಯಾಕೆ ಎಲ್ಲರೂ ಇಸ್ಲಾಂ ಧರ್ಮವನ್ನು ಮುಸ್ಲಿಮರನ್ನ ವಿರೋಧಿಸ್ತಾರೆ? ಏನು ನಾವು ಇವರು ಉರುಸ್ನಾಗ ಹೋಗ್ತೀವಿ, ಎಲ್ಲ ಹೋಗ್ತೀವಿ, ಇವ್ರು ನಮ್ಮ ಜಾತ್ರೆ ಬರಲ್ಲ ಅಂತಾರೆ ಅವ್ರಂತಾರ. ಆದ್ರೆ ಧರ್ಮದಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋ ಮಾತನೇ ಇಲ್ಲ. ಅಣ್ಣ ಬಸವಣ್ಣವ್ರು ಹೇಳ್ತಾರೆ, ನೋ ಅಡ್ಜಸ್ಟ್ಮೆಂಟ್. ಈಗ ನೀವು ವಿಭಕ್ತಿ ಪಟ್ಟ ನೀವು ಲಿಂಗಾಯತ ಅಂತ ಪಕ್ಕ ಆಯ್ತು ನಿಮ್ದು ಸದ್ಯಾಗ ಇಲ್ಲ, ಅಡ್ಜಸ್ಟ್ಮೆಂಟ್ ಇಲ್ಲ. ಹೊಂದಾಣಿಕೆ ಅಂದ್ರೆ ಅಡ್ಜಸ್ಟ್ಮೆಂಟ್. ಇದು ಮಾನವ ಸ್ವಲ್ಪ ಇರ್ಲಿ ಬಿಡ್ರಿ, ನಡೀತಿದ್ ಬಿಡ್ರಿ ಅನ್ನಂಗಿಲ್ಲ ಅಂತದ. ಅದನ್ನು ನಾವು ಯಾರು ತಿಳ್ಕೊಳ್ಳಂಗಿಲ್ಲ. ಧರ್ಮ ಎಂದರೆ ಏನು? ಈ ಬಕ್ರೀದ್ ಹಬ್ಬ, ಇದು ನಮ್ಮ ಇಬ್ರಾಹಿಂ ಅಲೈಹಿಸ್ಸಲಾಂ ಅಂತ ಒಬ್ಬರು ಪ್ರವಾದಿಗಳಿದ್ರು. ಅವ್ರ ಪ್ರವಾದಿಗಳ ಕಾಲದಲ್ಲಿ ಬಂದಂಥ ಒಂದು ಆಚರಣೆ ಇದೆ. ಅವ್ರು ಜನರಿಗೆ ಹೇಳ್ತಾ ಇದ್ರು, ದೇವನೊಬ್ಬನೇ ಇದ್ದಾನೆ, ಅವನಿಗೆ ಸರಿಸಾಟಿ ಯಾರೂ ಇಲ್ಲ, ಆರಾಧಕ್ಕೆ ಅವನೊಬ್ಬನೇ ಯೋಗ್ಯನು, ಮತ್ತಾರು ಆರಾಧಕ್ಕೆ ಯೋಗ್ಯರಿಲ್ಲ ಅನ್ನೋದು ಮಾತನ್ನು ಹೇಳ್ತಾ ಇದ್ರು. ಅವಾಗ ಜನರು ಕೇಳಾಕ್ತಿದ್ರು ಅವ್ರಿಗೆ, ಬರೇ ನೀವು ದೇವ್ರು ಅಲ್ಲ ಅಂತೀರಿ, ಅವ ಹೆಂಗೆ ಅದನ್ನು ತೋರಿಸ್ಬಿಟ್ರು. ತೋರಿಸ್ಲಿಕ್ಕೆ ಬರದೇ ಇರುವಂಥ ವಸ್ತು ಗಾಳಿ ತೋರ್ಸಕ್ಕಾಗಲ್ಲ. ಅದು ನಿರಾಕಾರ ಹೇಳ್ತೇನೆ. ಅಗಮ್ಯ ಅಗೋಚರ ಪಾತಾಳದಿಂದ ತತ್ತ ನಿನ್ನ ಶ್ರೀಮುಕುಟ. ನೋಡಿ, ನಾವು ಲಿಂಗವಂತರ ಅಂತ ಗಮನಿಸ್ತಾ ಇದ್ವಿ. ಬಸವಣ್ಣನ ಹೇಳ್ತಾರೆ, ಅಗಮ್ಯ ಅಗೋಚರ ಪಾತಾಳದಿಂದ ತತ್ತ ನಿನ್ನ ಶ್ರೀಮುಕುಟ. ನಿನಗೆ ಸರಿಸಾಟಿ ಯಾರೂ ಇಲ್ಲೋ. ಬಸವಣ್ಣವ್ರು ಹೇಳ ಮಾತಿದೆ, ಇಸ್ಲಾಂ ಅಂತ ಹೇಳ್ಬೇಡ ನಾವೀಗ, ನಿನ್ನ ಸರಿಸಾಟಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅವಾಗ ಹೇಳುವಾಗ ಜನರು ಏನಂತ ಅವ್ರಿಗೆ, ಹಂಗಂದ್ರೆ ನೀವು ದೇವ್ರು ತೋರ್ಸಕ್ಕೆ ಹೋಗಲ್ಲ, ಅವ್ರಿಗೊಬ್ಬನೇ ಮಗ ಇರ್ತಾನೆ, ಇಸ್ಮಾಯಿಲ್ ಜಬೀವುಲ್ಲಾ ಅಂತೇಳಿ. ಅವ್ರಿಗೆ ಬಲಿ ಕೊಡಬೇಕು ಅಂತ ಹೇಳ್ಬಿಡ್ತಾರೆ ಎಲ್ಲರು. ನೋಡಿ ಹೆಂಗೈತೆ ಪ್ರಶ್ನೆ. ತರ್ಕಬದ್ಧವಾದ ಮಾತುಗಳಿವು, ಸುಮ್ಮನೆ ಕುಂತೀವಿ ಮಾತಾಡಿವಿ ಹೋಗೋದಂತಲ್ಲ. ತರ್ಕಬದ್ಧವಾದ ಮಾತುಗಳು. ಮುಸ್ಲಿಮರನ್ನ ವಿರೋಧಿಸ್ತಾರೆ, ಇವರು ಕಠೋರ ಅಂತಾರೆ, ಇವ್ರು ಧರ್ಮಾಂಧ್ರ ಅಲ್ಲ ಮುಸ್ಲಿಮರು. ಅವರು ತಮ್ಮ ಸಿದ್ಧಾಂತಗಳಲ್ಲಿ ಯಾವುದೇ ಕಾರಣಕ್ಕೂ ಖಡ್ಗ ಇಟ್ಟರು ಅವರು ಲಾ ಇಲ್ಲಲ್ಲನ ಅಂತಾರೆ. ಯಾಕಂತಂದ್ರೆ ಅಷ್ಟು ಕಠೋರವಾದಂಥದ್ದು ಅವರು, ಅದನ್ನು ಆಚರಣೆ ಮಾಡಲೇಬೇಕು ಅನ್ನೋಂಥ ವಿಚಾರಗಳು. ಈ ಇಸ್ಮಾಯಿಲ್ ಜಬೀವುಲ್ಲಾ ಅವರಿಗೆ ನೀವು ಅವ್ರಿಗೆ ಕುರಿ ಕೊಡೋ ಬದಲಿ ಅವ್ರಿಗೆ ಬಲಿ ಕೊಡ್ರಿ ಅಂತ ಕೇಳ್ತಾರೆ ಜನ. ಅಂದಾಗ ಅವರು ಪರೀಕ್ಷೆ ಬಿತ್ತಲ್ಲ, ಪರೀಕ್ಷೆ ಬಿದ್ದು ಏನಂತಾರೆ, ಸರಿ ಆಯಿತು ಅದಕ್ಕೂ ರೆಡಿ ಇದೆ ಅಂತೇಳಿ ಮಗನಿಗೆ ಹೋಗಿ ಕೇಳ್ತಾರೆ, ಹಿಂಗಪ್ಪ ನಿನ್ನೆ ಒಂದು ನನಗೆ ಹಿಂಗೆ ಇದು ಆಗಿತ್ತು, ಮತ್ತು ಈಗ ಬಲಿ ಕೊಡಬಾರ್ದಲ್ಲ, ನಿನಗೆ ಬಲಿ ಕೊಡು ಅಂತ ನನಗೆ ಆದೇಶ ಆಗೈತೆ ಅಂತ ಹೋಗ್ತಾರೆ. ಅವಾಗ ಅವರು ಇಸ್ಮಾಯಿಲ್ ಅನ್ನೋರು ಹೇಳ್ತಾರೆ, ಅಪ್ಪಾಜಿ ನೀವು ನನ್ನನ್ನು ಬಲಿ ಕೊಡುವಾಗ ಮಗ ಅದನ್ನಂತ ಕರುಣೆ ಪಟ್ಟು ನೀನು ಹಂಗೆ ಬಿಟ್ಟುಬಿಟ್ಟಿದಿ, ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಕೊ ನೀನು ಅಂತ ಹೇಳ್ತಾರೆ. ಅವರು ಬಟ್ಟೆ ಕಟ್ಕೊಂಡು ನನ್ನ ಸೈಜ್ ನೋಡ್ಬೇಡ, ನೀನು ನನ್ನನ್ನು ಬಲಿ ಕೊಟ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಕುರ್ಬಾನಿ ಅಂತ ಕರಿತೀವಿ. ಎಲ್ಲರೂ ಕುರಿಯನ್ನು ಕೊಯ್ತೀವಿ. ಬಟ್ಟೆ ಕಟ್ಕೊಂಡು ಕುರಿ ಕೊಡುವಾಗ ಅವಾಗ ಪವಾಡ ಏನಾಗುತ್ತಪ್ಪ ಅಂದ್ರೆ ಅವ್ರ ಬದಲಾಗಿ ಇಲ್ಲೊಂದು ಕುರಿ ಬಿದ್ದಿರ್ತೈತೆ, ಮಗನ ಬದಲಾಗಿ ಒಂದು ಕುರಿ ಬಿದ್ದಿರ್ತೈತೆ. ಇದು ಪರೀಕ್ಷೆ ಕಾಲ ಮನುಷ್ಯನ. ಅವಾಗಿನಿಂದ ಇವತ್ತಿನಿಂದ ಪ್ರಳಯ ಕಾಲದವರೆಗೂ ಇದು ಬಕ್ರೀದ್ ಹಬ್ಬ ಆಚರಣೆ ಮಾಡ್ತಾ ಬಂದಿದ್ದೀವಿ. ಬಕ್ರೀದ್ ಹಬ್ಬ ಆಚರಣೆ ಮಾಡಿದ ಮೇಲೆ ಈಗ ಅದನ್ನು ನಾವು ಅಲ್ಲಾನ ಹೆಸರಿನಲ್ಲಿ ಅದನ್ನು ನಾವು ಕುರ್ಬಾನಿ ಕೊಟ್ಟ ಮೇಲೆ, ಅದನ್ನು ಬಲಿ ಕೊಟ್ಟ ಮೇಲೆ, ಅದನ್ನು ಪೂರ್ತಿ ಆ ಮಾಂಸವನ್ನು ನಮಗೆ ತಿನ್ನುವಂಥ ಅಧಿಕಾರ ಇಲ್ಲ. ಮತ್ತು ಒಂದು ಪಾಲು ನಮಗೆ, 3 ಪಾಲು ಮಂದಿಗೆ, ಬಡವರಿಗೆ, ನಿರ್ಗತಿಗೆ, ಅನಾಥರಿಗೆ ಕೊಡುವಂಥದ್ದು ಅದು. ಇದು ಬಂದಂಥ ಪದ್ಧತಿ. ಇದಕ್ಕೆ ಬಕ್ರೀದ್ ಹಬ್ಬ ಅಂತ ಅಂತಾರೆ ಇದಕ್ಕೆ. ಆದರೆ ನಾವು ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ನಾವೆಲ್ಲರೂ ಕೂಡ್ಕೊಂಡಿರ್ತೀವಿ. ಕೂಡ್ಕೊಂಡು ಇರಲೇಬೇಕು. ನಾವು ಪೊಲೀಸ್ ಹೇಳ್ತಾರೆ ಅಂತ ಇರೋದು ಅಲ್ಲಿದೆ, ಇದು ಒಂದು ಧಾರ್ಮಿಕ ಸಿದ್ಧಾಂತ ಅದ. ನೀನು ನಿನ್ನ ಮಡಿವಂತಿಕೆ ಬಗ್ಗೆ ಕೊಚ್ಚಿಕೊಳ್ಳಬೇಡ ಅಂತ ಹೇಳಿ ಕುರಾನ್. ನನ್ನ ಧರ್ಮ ಭಾರಿ, ನನ್ನ ಧರ್ಮ ಗ್ರೇಟ್, ಇದನ್ನು ನೀನು ಹೇಳಬೇಡ, ಅನ್ಯ ಧರ್ಮವನ್ನು ನಿಂದಿಸಬೇಡ ಅಂತ ಹೇಳಿ. ಇವತ್ತಿನವರೆಗೆ ಎಲ್ಲಾದರೂ ಮುಸ್ಲಿಮರು ಬಂದು ಇದು ತಪ್ಪು, ಇದು ಒಡಿ, ಇದು ತಪ್ಪು ಅಂದಾರೇನು? ಅಂದನಂದು ಸಹಿತ ಅವನು ಮುಸ್ಲಿಮನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀನು ಅನ್ಯ ಧರ್ಮವನ್ನು ನಿಂದಿಸಬೇಡ ಅಂತ ಅವನಿಗೆ ಆದೇಶ ಇದೆ.
ಆಮೇಲೆ ಈ ಬೇರೆಯವರು ನಮ್ಮ ಜೊತೆಗೆ ಸಹಕಾರ ಕೊಡ್ತಾರೋ ಕೊಡಂಗಿಲ್ಲೋ ವಿಷಯ ಗೊತ್ತಿಲ್ಲ. ಆದರೆ ನಾವು ಮಾತ್ರ ಅವ್ರಿಗೆ ಸಹಕಾರ ಕೊಡಬೇಕು. ಬೇರೆ ಧರ್ಮದವರು ಸಹಕಾರ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಅವರವರ ಆಚರಣೆಗಳನ್ನು ವಿರೋಧಿಸುವಂಥ ಶಕ್ತಿ ನಿನಗಿಲ್ಲ, ನಿನಗದು ನಾ ಅದನ್ನು ಕೊಟ್ಟಿಲ್ಲ ರೈಟ್ಸ್ ಅಂತ ಹೇಳ್ತದೆ. ಇಲ್ಲಿ ಏನು ಗೊಂದಲ ಆಗ್ತದೆ, ಈಗ ವಾತಾವರಣ ಏನು ಬೇರೆ ಆಗಿಲ್ಲ. ವಾತಾವರಣ ಏನು ಒಂದು ಪೈಸನೂ ಬದಲಿ ಆಗಿಲ್ಲ. ಇದ್ರೆ ಒಂದು 10 ಮಂದಿ ಇರ್ಬೋದು, ಇದು ಒಂದು 20 ಮಂದಿ ಇರ್ಬೋದು. ಇದಕ್ಕಿಂತ ಹೆಚ್ಚೇನಾಗುತ್ತೆ? ಇದಕ್ಕಿಂತ ಹೆಚ್ಚು ಏನೇನು ಇದಾಗಿಲ್ಲ. ಅದು ನಾವು ತಿಳ್ಕೊಂತೀವಿ ವಾತಾವರಣ ಹಂಗೆ ಐತೆ, ವಾತಾವರಣ ವಾತಾವರಣ ಏನೂ ಆಗಿಲ್ಲ. ಈಗ ಅದು ಮತ್ತು ವಿಶ್ವದ ವಾತಾವರಣ ಮಾತ್ರ ಸ್ವಾಮಿಗಳು ಸಾಯ್ತಾರೆ, ಗುಂಡಗಳು ಸಾಯ್ತಾರೆ, ಏನು ಅಧಿಕಾರಿಗಳು ಸಾಯ್ತಾರೆ, ಎಲ್ಲ ಸಾಯ್ತಾರೆ. ಹಡಗು ಮುಳುಗ್ತಂದ್ರೆ ಭೂಕಂಪ ಆತಂದ್ರೆ ಏನು ಮಾಡೋಕ್ಕಾಗುತ್ತೆ? ಅದು ಆಗುತ್ತೆ. ಅದು ನಿಮ್ಮ ಕೈಯಲ್ಲಿ ಏನು ಅದನ್ನು ನಾವು ಮಾಡ್ಬೋದು. ನಿಮ್ಮ ಕೈಯಲ್ಲಿ ಇರೋದನ್ನು ವಿಚಾರ ಮಾಡಿ ಅದು ಏನು ಸಾಧ್ಯವಿಲ್ಲ. ಇನ್ನು ಬಕ್ರೀದ್ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರೂ ಕೊಡ್ತಾ ಇದ್ದೇನೆ. ಬಕ್ರೀದ್ ಹಬ್ಬ ಅನ್ನುವಂಥದ್ದು ನಾನು ಕುರ್ಬಾನಿ ಕೊಡ್ತಾ ಇದ್ದೆ. ಕೊಡುವಾಗ ಆ ಕುರಿನ ಒಜ್ಜಾಡೋದು ನೋಡಿ ಇದು ಒಳ್ಳೆಪ್ಪ ಅಂತ ಅನ್ಸ್ಬಿಡ್ತಂಗೆ. ಕುರ್ಬಾನಿ ಕೊಡುವುದು ನಿಮ್ಗೆ ಅದನ್ನು ಅತಿ ಸವಿಸ್ತಾರವಾಗಿ ಹೇಳ್ಕೊಂಡು ಟೈಮ್ ಆಗುತ್ತೆ. ಸದಾಗ ನೀನು ಆ ಪ್ರಾಣಿಯನ್ನು ಬಲಿ ಕೊಡುವಾಗ ನಿನ್ನ ಕೈಯಲ್ಲಿರುವ ಹರಿತವಾದಂಥ ಚೂರಿ ಮುಂದೆ ಹೋಗಿ ಹಿಂದೆ ಬಂದ್ರೆ ಈ ನಾಳು ಹರಿಬೇಕಂತದ. ಕುರು 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 ಅಂತ ಖುಷಿಯಿಂದ ಕೈಕೊಂಡು ಕುಂದ್ರದಲ್ಲದ. ಮುಂದೆ ಚಾಕು ಹೋಗಿ ಹಿಂದೆ ಬಂದ್ರೆ ಅದ್ರ ರಕ್ತ, ಅದರಲ್ಲಿ ಇರುವಂಥ ರೋಗಾಣುಗಳು ಏನದಲ್ಲ, ಕ್ರಿಮಿಕೀಟಗಳು, ವಿಷವಾದ ಎಲ್ಲ ಹೊರಗೆ ಹೋಗ್ಬೇಕಂತವು. ಅವಾಗ ಅದು ಪ್ರಾಣ ಹೋಗುತ್ತಂತೆ. ಅದಕ್ಕೆ ನಾವೆಲ್ಲರೂ ಹಲಾಲ್ ಅಂತೀವಿ. ಅದು ಧರ್ಮಸಮ್ಮತವಾದಂಥದ್ದು ಊಟ. ಎಲ್ಲ ಅದರಲ್ಲಿ ಇರುವಂಥ ಕೆಟ್ಟ ರಕ್ತ ಹೊರಗೆ ಹೋದ್ಮೇಲೆ ಅದು ಅವಾಗ ಪ್ರಾಣ ಹೋಗುತ್ತೆ. ಅದನ್ನು ಕೊಯ್ದು ತಿನ್ನುವಂಥದ್ದು ಒಂದು ಪಾಲು ನಮಗೆ, 3 ಪಾಲು ಬಡವರಿಗೆ, ನಿರ್ಗತಿಗರಿಗೆ, ಅನಾಥರಿಗೆ ಕೊಡುವಂಥದ್ದು. ಇದು ಆಚರಣೆ ಮಾಡುವಂಥದ್ದು ಹಬ್ಬ. ಇದು ಬಿಟ್ಟರೆ ಬೇರೆ ಏನೇನೂ ಇಲ್ಲ. ಇದನ್ನು ಇಷ್ಟಕ್ಕೆ ಮುಕ್ತಾಯ ಮಾಡೋದ್ರ ಜೊತೆಗೆ ನಮ್ಮ ಹಿರಿಯರಾದಂಥ ಚಂದ್ರಪಟ್ಟಣವರು ಒಂದು ಮಾತನ್ನ ಹೇಳಿದ್ರು ಕೃಷಿನ ಬಗ್ಗೆ ಅಂಥೇಳಿ. ಚಂದ್ರಪಟ್ಟಣವರು, ಮನೋಹರ್ ಶೆಟ್ರ್, ಶಾಸಲ್ ತಿಪ್ಪಣ್ಣವರು, ಅಲ್ಲಿ ಸಾಹೇಬರು, ಮಲ್ಲಣ್ಣ ಕಂಪ್ಲಿಯವರು, BK ಸರಾಪ್ ಅವರು, ಲಕ್ಷ್ಮೀಬಾಯಿ ಬಾರಿಗಿಡದವರು, ಮುದ್ದೆವಾಡಿ ಇಟ್ಟಪ್ಪವರು ಒಂದು ಟೀಮ್ ಇರ್ತಿತ್ತು. ಸುಮ್ಮನೆ ಎಲ್ಲರೂ ವಿಷಯ ತಿಳಿಯಲಿ ಅಂತ ಹೇಳ್ತಾ ಇದ್ದೆ. ಉರುಸಿ ಯಾವಾಗ ಬರ್ತಾ ಗಂಡು ವಂಶ ಹೆಣ್ಣು ವಂಶ ಚಾಲು ಇವರು ಕೆಲಸ. ಅದು ಸುಮಾರು ಒಂದು 25 ವರ್ಷದಿಂದ ಕತೆ ಹೇಳ್ತಾ ಇದ್ದೀನಿ. ಮಾಲ್ಗತ್ತಿ DSP ಅವರಿದ್ದರು, ಶರ್ಮಾ ಅಂತ ತಹಶೀಲ್ದಾರ್ ಇದ್ದರು. ಇದ್ರುಗಳನ್ನ ಏನಾಗ್ಬಿಡ್ತು, ಹಿಂಗೆ ಪೀಸ್ ಕಮಿಟಿ ಮೀಟಿಂಗ್ ಆಯ್ತು. ಮಾಲ್ಗತ್ತಿ DSP ಅವ್ರು ಏನಂದ್ರಪ್ಪ ಅಂದ್ರೆ, ಅವರು ಮಾಲ್ಗತ್ತಿ SP ಇಲ್ಲಿ ಬಂದಿರಿ ಅವತ್ತು ಮೀಟಿಂಗಿಗೆ. ನೋಡ್ರಿ ನಿಮ್ಮೊಬ್ಬೊಬ್ಬರು ಹೇಳ್ತಾ ಇದ್ದೀನಿ, ನಾಳೆ ಯಾವನಾದ್ರೂ ಗಲಾಟೆ ಮಾಡಿದ್ರೆ ಒಬ್ಬೊಬ್ಬರನ್ನ ಬೂಟ್ ತೊಗೊಂಡು ಹೊರತು ಹಾಕ್ತೀನಿ. ಯಾರು ಕಿರಿಕಿರಿ ಏನು ಮಾಡತಕ್ಕದ್ದಲ್ಲ. ಎಲ್ಲರೂ ಹಬ್ಬ ಮಾಡಬೇಕು, ಎಲ್ಲರೂ ಊರ್ಸ್ ಮಾಡಬೇಕು, ಎಲ್ಲರೂ ನಕ್ಕೊಂತ ಮಾಡ್ಬೇಕು ಅಂತ ಹೇಳ್ಬಿಟ್ರು ಅವರು. ಅಯ್ಯೋ ಯಪ್ಪ ಅಂತ ನಾನು ಅಷ್ಟು ದೂರ ಕುಂತಿದ್ದೆ ಅಲ್ಲಿಂದ. ಎಲ್ಲರೂ ನಕ್ಕೊಂತ ಮಾಡ್ಬೇಕಂತಂದ್ರೇನ ಅವ್ರು ನಮ್ಮ ಗಂಗಾವತಿ ಬೈಜಾನ್ ಇದ್ರೆ, ಏನು ಸರ್ ಎಲ್ಲರೂ ಕೂಡಿ ಮಾಡೋಂತ ಅನ್ನಕತ್ತಾರ. ಮತ್ತು ಏನು ರೀ ಸರ್ ಇದಂದ್ರೆ, ಇಲ್ಲ ಅವ್ರು ಹೇಳ್ತಾರೆ ಅಂತ ಹೇಳಿದ್ರು. ಕುಂತ ನಂತರ ಆಯ್ತಂದ್ರೆ ಇವರೆಲ್ಲ ಟೀಮ್ ಹುರುಪಾಕಿಬಿಡ್ತು ಎಲ್ಲರದು. ನಾನು ಅದು ಅವಾಗ ಗೌರ್ಮೆಂಟ್ ಗೆಜೆಟ್ ಕಾಕಿ ಹಾಳೆ ಬರ್ತಿತ್ತಲ್ಲ ಅವರು, ಅದನ್ನು ಇಟ್ಕೊಂಡು ಕೂತಿದ್ದೆ ನಾನು. ಸರ್ ಆಯ್ತು ಸರ್, ಈಗ ನೀವು ಅವ್ರು ಹೇಳಿದ್ರೆ ಎಲ್ಲ ಮಾಡಂತಂದ್ರಿ. ಮತ್ತು ಹಂಗಾದ್ರೆ ಇದು ಕಾಕಿ ಹಾಳಿ ಏನು ಕೆಲ್ಸಕ್ಕೆ ಸರ್ ಅಂತ ಕೇಳಿದೆ ನಾನು. ಏನು ಕಾಕಿ ಹಾಳಿ ಅಂದ್ರೆ, ಸರ್ ನಮ್ಮ ಗುರುಗಳು ಅವರು ಅಧಿಕೃತವಾಗಿದ್ದವರು ಅವರು ಯಾರು ಮಾಡಂದ್ರೆ ಇದು ಹೆಂಗೆ ಬರ್ತಾರೆ ಅಂತ ಕೇಳಿದೆ ನಾನು ಅವ್ರಿಗೆ. ಇದು ಏನೈತದ ಓದಿದ್ರು. ಹಂಗಂದ್ರೆ ಇದು ಐತೆ ಅಂದಮೇಲೆ ಯಾರೊಬ್ಬರ ಕಾಲಿಟ್ಟು ಒಬ್ಬೊಬ್ಬರು ಬಿಟ್ಟು ಹೊಡಿತೆ ಅಂತ ಅಂದ್ಬಿಟ್ರು. ಅಧಿಕೃತವಾಗಿ ಹೇಳಿದ್ರೆ ಯಾರೊಬ್ಬರು ಹೋಗ್ತಕ್ಕದ್ದಲ್ಲ ಅಂತ ಹೇಳಿದ್ರು. ಕೇಳಿದ್ರು. ಅವಾಗ ಪ್ರಜಾಪ್ರಭುತ್ವ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನಕ್ಕೆ ಬೆಲೆ ಐತಿ ಅನ್ನುವಂಥ ನಂಬಿಕೆ ಅವಾಗ ಬಂತು. ಇದ್ರೆ ಮತ್ತೆ ಏನೆಲ್ಲ ಎಲ್ಲರೂ ಇರ್ತಾರೆ. ಇದೊಂದು ಟೀಮ್ 10 ಮಂದಿ ಉರ್ಸ್ ಬಂತಂದ್ರೆ ಇವ್ರಿಗೆ ಹಬ್ಬ ಇರಲಿ, ಸಂತೋಷ. ಆದ್ರೂ ಸಹಿತ ಒಬ್ಬರಿಗೊಬ್ಬರು ಬಾಯಿ ಆಗಿಲ್ಲ, ಒಬ್ರಿಗೊಬ್ಬರು ಜಗಳ ಆಗಿಲ್ಲ. ನೋಡಿ ಊರು ಎಂತ ನಮ್ಮದು, ಒಬ್ರಿಗೊಬ್ಬರು ಬಾಯಿ ಅಷ್ಟಾಗ್ತಿಲ್ಲ. ಕಾಲದ ಮನೆಗೆ ಹೋಗ್ಬಿಡೋರು ಎಲ್ಲರೂ, ಮತ್ತೆ ಮುಂಜಾನೆ ಕೊಡೋರು ಅಂತ ಆಚರಣೆ ಮಾಡ್ಕೊಂಡು. ಯಾಕಪ್ಪ ಅಂದ್ರೆ ನಮ್ಮ ಹತ್ರ ಶರಣರು ಅದಾರ, ಸೂಫೀಸ್ ಅಂತ ಅದಾರ ನಮ್ಮ ಹತ್ರ. ವಿಜಯಮಂತ್ರ ಸ್ವಾಮಿಗಳ ಅಪ್ಪಗಳು, ದೊಡ್ಡ ಅಪ್ಪಗಳನ್ನ ಇವ್ರು ಯಾರು ನೆನೆಸ್ತಾರೋ ಗೊತ್ತಿಲ್ಲ, ನಾನು ನೆನೆಸ್ತೀನಿ ಹೆಚ್ಚಿಗೆ. ದೊಡ್ಡ ಅಪ್ಪಗಳಿಗೆ ಇವ್ರು ನೆನೆಸೋಕ್ಕಿಂತ ಹೆಚ್ಚಿಗೆ ನೆನೆಸ್ತೀನಿ. ದೊಡ್ಡ ಅಪ್ಪಗಳು ಏನು ಹೇಳ್ತಿದ್ರಪ್ಪ ಅಂದ್ರೆ, ನೋಡ್ರಪ್ಪ ಒಂದು ದಿನ ನಮ್ಮ ಊರಲ್ಲಿ ಫೈರಿಂಗ್ ಆಯ್ತು. ಚೆನ್ನೈ ಅವ್ರು ಕೇಳ್ರಿ, ಪೀಸ್ ಕಮಿಟಿ ಮೆಂಬರ್ ನೀವು ಕೇಳ್ರಿ. ಫೈರಿಂಗ್ ಆಯ್ತು ನಮ್ಮ ಊರಲ್ಲಿ. ಫೈರಿಂಗ್ ಆದ್ರನ್ನ ಅಜ್ಜೋರ ಹತ್ರ ಏನು ಅಜ್ಜೋರ ಮತ್ತೆ ಹೊರಗೆ ಫೈರಿಂಗ್ ಆಗ್ಬಿಡ್ತು. ಮತ್ತು 3 ಮಂದಿ ತಿಳ್ಕೊಂಡಿದ್ರು. ಹಿಂಗಾದ್ರೆ ಹೆಂಗ್ರಿ ಅಜ್ಜೋರ? ಇಲ್ಲಪ್ಪ ಅದು ತಪ್ಪು, ಇನ್ನು ಮುಂದೆ ಇಂಥದ್ದು ಆಗಕ್ಕೆ ಕೊಡಬಾರ್ದು, ಇನ್ನು ಇಂಥ ಆಗಂಗಿಲ್ಲಾರ್ದಂಗೆ ನೋಡ್ಕೊಳ್ಳಮ್ಮ ಅಂತೇಳಿ
ಅವ್ರಿಗೂ ಕರೆದು ಇವ್ರಿಗೆ ಕರೆದು ಏನು ಮುಂದೆ ಒಂದಾಗ ಹೋಗ್ರಪ್ಪ ಅಂತಂದು ಎಲ್ಲರಿಗೂ ಹೇಳಿದಂಥವ್ರು ದೊಡ್ಡ ಅಪ್ಪಗಳು ಇವತ್ತು ಸ್ವರ್ಗಸ್ಥರಾದ್ರು ಅವ್ರನ್ನ ನಾವು ನೆನೆಸ್ತಾ ಇದ್ದೀವಿ. ನಮ್ಮ ಇಲ್ಕಲ್ಲದ ಗುರುಮಾಂತ ಸ್ವಾಮಿಗಳು ಕೇಳು ಚೆನ್ನೈಯವರೇ, ಇಲ್ಕಲ್ಲಿನ ಗುರುಮಾಂತ ಸ್ವಾಮಿಗಳು ಸಾನ್ನಿಧ್ಯವನ್ನು ಅಲಂಕರಿಸುವಾಗ, ಸಿಂಹಾಸನಕ್ಕೆ ಕುಂದಿರುವಾಗ, ಅವ್ರನ್ನ ಪಟ್ಟ ಕುಂದಿರಿಸುವಾಗ ಈ ಉಸ್ಮಾನ್ ಗನಿ ಸುಮಾರು 60 ಜನರು ಸೇರಿಸ್ಕೊಂಡು ಹೋಗಿ ಅನುಭವ ಮಂಟಪಕ್ಕೆ ಹೋಗಿದ್ವಿ ನಾವು. ಇದನ್ನು ಯಾರು ವಿರೋಧ ಮಾಡ್ತಾರೆ ಅವ್ರ ವಿರುದ್ಧ ನಾವು ಇಡೀ ಮುಸಲ್ಮಾನರ ಜೀವಿ ಅಂತೇಳಿ. ಯಾಕಪ್ಪ ಅಂತಂದ್ರೆ ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತಗಳಲ್ಲಿ ಬಹಳಷ್ಟು ವಿಚಾರಗಳು ಅನ್ನಬಸವಣ್ಣನವ್ರ ವಿಚಾರಗಳು ಅದರಲ್ಲಿ ಸೇರ್ತಾವ. ದಯವೇ ಧರ್ಮದ ಮೂಲವಯ್ಯ, ದಯ ಇಲ್ಲದ ಧರ್ಮ ಅದಾವುದಯ್ಯ ಅಂತೇಳಿ ನಮ್ಮ ಅನ್ನಬಸವಣ್ಣವರ ಶಿಷ್ಟಾಚಾರದ ಮೂಲ ಮಂತ್ರ. ಫಸ್ಟ್ ಅದೇ ಮೂಲ ಮಂತ್ರ. ಇವಾಗ ಹೇಳಿದ್ರು ಎಲ್ಲ ಬರೋಬರಿ ಐತ್ರಿ, ನಮ್ಮ ಶಿಡ್ಜರಿಗೆ ಹೇಳಿರ್ತಾರೆ ಎಲ್ಲ ಬರೋಬರಿ ಐತ್ರಿ ನೀವು ಹೇಳೋದು, ಆದರೆ ಅದು ಕುರಿ ಕೊಯ್ಯೋದು ಆಕಳ ಕೊಯ್ದು ಮಾಡ್ತಿರಲ್ಲ ಅದನ್ನು ಹಿಡ್ಸಂಗಿಲ್ರಿ ಅಂತಂತಾರೆ. ಓ, ಇದು ನಿನ್ನ ಅನಿಸಿಕೆಯಪ್ಪ, ಇದು ಸತ್ಯ ಸಂತೋಷ. ಇದಕ್ಕಿಂತಲೂ ಮಿಗಿಲಾಗಿ ಜಗತ್ತೊಂದು ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ನಿನ್ನ ದೇಹದ ಅತ್ಯುನ್ನತ ಸ್ಥಾನದಲ್ಲಿ ಇರುವಂಥ ಈ ಹಣಿಯನ್ನು, ನಿನ್ನ ದೇಹದ ಅತ್ಯುನ್ನತ ಸ್ಥಾನದಲ್ಲಿರುವಂಥ ಈ ಕಣ್ಣನ್ನು ನಿನ್ನ ಪಾದದ ಹೆಬ್ಬಟ್ಟಿನ ಮೇಲೆ ಇಟ್ಟು ನೀನು ನಡಿಬೇಕು. ಯಾಕಂದರೆ ಕಣ್ಣಿಗೆ ಕಾಣದೇ ಇರುವಂಥ ಕ್ರಿಮಿಕೀಟಗಳು ಸಾಯ್ತವ, ಅದಕ್ಕೆ ಜಾಗೃತವಾಗಿ ನಡಿಬೇಕು ಅಂತ ಹೇಳ್ತಾರೆ. ಆಕಳ ಬಿಡಿ ದೊಡ್ಡದೈತೆ, ಕುರಿ ದೊಡ್ಡದೈತೆ. ಆದರೆ ಆಕಳ ಹುಟ್ಟಿದ್ದ ಸಾಯೋದಕ್ಕೋಸ್ಕರ, ಕುರಿ ಹುಟ್ಟಿದ್ದ ಸಾಯೋದಕ್ಕೋಸ್ಕರ, ಉಸ್ಮಾಂಗನಿ ಹುಟ್ಟಿದ್ದ ಸಾಯೋದಕ್ಕೋಸ್ಕರ ಈ ಜಗತ್ತಿನಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಜೀವಿ, ಅದು ಸಿಂಹ ಇರಲಿ, ಆನೆ ಇರಲಿ, ಒಂಟಿರಲಿ, ಸಾಯಲೇಬೇಕು. ಕೊನೆಯದಾಗಿ ನಮ್ಮ CPS ಅವರಿಗೆ, PSS ಅವರಿಗೆ, ವೇದಿಕೆ ಮೇಲೆ ಕುಂತ ಗಣ್ಯಮಾನರಿಗೆ, ಸಭಾಂಗಣದಲ್ಲಿರುವಂಥ ಗುರು ಹಿರಿಯರಿಗೆ ನಾನು ಹೇಳ್ತಾ ಇದ್ದೀನಿ, ಬಕ್ರೀದ್ ಹಬ್ಬ ಎಂದರೆ ಅದು ಕುರಿಗಳನ್ನು ಸಾಯಿಸೋದಲ್ಲ. ಇಸ್ಲಾಂ ಧರ್ಮ ಗಂಡಾಂತರದಲ್ಲಿ ಬಂದರೆ ಈ ಕುರಿ ಯಾವ ರೀತಿಯಾಗಿ ರಕ್ತ ಹರಿಸುತ್ತಾ ಇದೆಯೋ ನಾನು ಇದೇ ರೀತಿ ರಕ್ತ ಹರಿಸುತ್ತೇನೆ ಅಂತ ಹೇಳ್ಕೊಳ್ತಾರೆ. ಅದು ಕೊಯ್ದು 400 ರೂಪಾಯಿ ಕಿಲೋ, 500 ರೂಪಾಯಿ ಕಿಲೋ ಸಿಗುತ್ತೆ ಅಲ್ಲೇ, ಇನ್ಯಾಕೆ ಕೊಯ್ಯಕ್ಕೆ ಹೋಗ್ತಾರೆ. ಅದರಲ್ಲಿ ಶಿಷ್ಟಾಚಾರಗಳು ಅಡಗಿದೆ, ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತಗಳಾಗಿದೆ. ಕುರಿ ಕೊಯ್ಬೇಕು, ತಿನ್ನಬೇಕು, ಅದನ್ನು ಸಾಯಿಸಬೇಕು ಅಂತಲ್ಲ, ಅದು ಸಾಯಿಸಬೇಕು ಅಂತಲ್ಲ, ಇದು ಇಸ್ಲಾಂ ಧರ್ಮದ ತತ್ವ ಸಿದ್ಧಾಂತಗಳಲ್ಲಿ ಒಂದಾಗಿದೆ. ಇಸ್ಲಾಂ ಧರ್ಮ, ನೀನು ಪಂಡಿತನಾದರೂ, ನೀನು ನೊಬೆಲ್ ಪಾರಿತೋಷಿಕ ಪಡೆದರೂ, ಈ ಜಗತ್ತಿನ ರಾಜನಾದರೂ ಅದರಲ್ಲಿ ಒಂದು ಶಬ್ದ ಹೆಚ್ಚು ಮಾಡುವಂಥ ಅಧಿಕಾರ ನೀನು ಹೊಂದಿಲ್ಲ, ಅದರಲ್ಲಿ ಒಂದು ಶಬ್ದ ಕಡಿಮೆ ಮಾಡುವಂಥ ಅಧಿಕಾರ ನೀನು ಹೊಂದಿಲ್ಲ. ಪ್ರಳಯ ಕಾಲದವರೆಗೂ, ಪುನರುತ್ಥಾನದವರೆಗೂ ಯಥಾಸ್ಥಿತಿ ಇರುವಂಥದ್ದು ಅದು ಇಸ್ಲಾಂ ಧರ್ಮ. ಅದು ಬೇರೆಯವರಿಗೆ ಕಠೋರ ಅನಿಸುತ್ತೆ. ಇಸ್ಲಾಂ ಧರ್ಮ ಕಠೋರ ಇಲ್ಲ. ಇಸ್ಲಾಂ ಧರ್ಮ ಭಯಂಕರ ದಯೆ ತೋರುವಂಥದ್ದು. ಇಸ್ಲಾಂ ಧರ್ಮ ಎಲ್ಲ ಜೊತೆಗೂ ಹೊಂದಾಣಿಕೆ ಆಗಿರುವಂಥದ್ದು. ಇಸ್ಲಾಂ ಧರ್ಮ ಎಲ್ಲರನ್ನೂ, ದಲಿತರನ್ನು, ಹಿರಿಯರನ್ನು, ಬ್ರಾಹ್ಮಣರನ್ನು, ಗೌಡ ಜಾತಿ ಮತ ಎಂದೆಂದೇ ಅನಿಸಂಗಿಲ್ಲ. ಯಾಕೆ ಅನಿಸಂಗಿಲ್ಲ ಅಂದರೆ, ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಮುಕ್ತ ಮಾಡ್ತಿದ್ದೀನಿ. ಇಸ್ಲಾಂ ಧರ್ಮವನ್ನು ನಂಬಿದವರು ದಿವ್ಯ ಕುರಾನ್ ಮೇಲೆ ಅಪಾರವಾದ ಗೌರವ, ಅಪಾರವಾದ ನಂಬಿಕೆ. ಆ ದಿವ್ಯ ಕುರಾನ್ ಹೇಳುತ್ತದೆ, ನಾನು ನಿನ್ನನ್ನು, ಈ ಜಗತ್ತನ್ನು ಒಂದು ಹೆಣ್ಣು ಒಂದು ಗಂಡಿನಿಂದ ಸೃಷ್ಟಿಸಿದ್ದೇನೆ. ಒಂದೇ ಹೆಣ್ಣು ಒಂದೇ ಗಂಡು, ಆಡಮ್ ಅವ್ರ ಹವ್ವ. ಒಂದು ಹೆಣ್ಣು ಒಂದು ಗಂಡಿನಿಂದ ಸೃಷ್ಟಿಸಿದ್ದೇನೆ. ನಿಮ್ಮಲ್ಲಿ ಕುಲ ಗೋತ್ರಗಳನ್ನಾಗಿ ವಿಂಗಡಿಸಿದ್ದೇನೆ, ಒಬ್ಬರನ್ನೊಬ್ಬರು ಪರಿಚಯಿಸಲಿಕ್ಕಾಗಿ ಮಾತ್ರ. ಇವರು ಬ್ರಾಹ್ಮಣರು, ಇವರು ಲಿಂಗಾಯತರು, ಇವರು ಹರಿಜನರು, ಇವರು ಬಾಬಾ ಜಗಜೀವನ್ ರಾಮ್ ಅವರು, ಇವರು ಮುಸ್ಲಿಮರು. ಯಾಕಂದ್ರೆ ಈಗ ಏನಂತ ಕರಿತೀರಿ ಮಂದಿಗೆ? ಗಿಡ್ಡ, ಕೆಂಪ, ಗುಡ್ಡ, ಉದ್ದ ಅಂತ ಕರಿತೀರ. 4 ಮಾತಿಗೆ 4 ವಿಷಯಕ್ಕೆ ಸಾಕಾಗಿ ಹೊಡ್ತಾವೆ. ಅದಕ್ಕೆ ಇವೆಲ್ಲ ಬೈದು, ನಾನು ನಿಮ್ಮಲ್ಲಿ ಕುಲಗೋತ್ರಗಳನ್ನಾಗಿ ವಿಂಗಡಿಸಿದ್ದೇನೆ, ಒಬ್ಬರನ್ನೊಬ್ಬರು ಪರಿಚಯಿಸಲಿಕ್ಕಾಗಿ. ನಾನು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು, ಆ್ಯಕ್ಚುಲ್ ನಾನು ಬರ್ತಾ ಇರಲಿಲ್ಲ, ಮೇಡಮ್ ಅವ್ರು ಇಲ್ಲ ನೀವು ಬರ್ರಿ ಅಂತಂದ್ರೆ, CPS ಅವ್ರು ಬರ್ತಾ ಇದ್ದಾರೆ ಬರ್ರಿ ಅಂತಂದ್ರೆ ಬಂದಿದ್ದೀನಿ. ಇದೊಂದು ವಿಚಾರಗಳು. ನಾಲಿಗೆ ಉಸ್ಮಾನ್ ಗನಿದು, ನಾಲಿಗೆ ಉಸ್ಮಾನ್ ಗನಿದು ಮಾತುಗಳು ಜಗತ್ತೊಂದು ಮೊಹಮ್ಮದ್ ಪೈಗಂಬರ್, ಜಗತ್ತೊಂದು ಮೊಹಮ್ಮದ್ ಪೈಗಂಬರ್. ಈಗ ನಮ್ಮದ್ರೊಳಗೆ ಎಲ್ಲರಿಗೂ ಏನಾಯ್ತು ಅಂದ್ರೆ, ಓ ಆಯ್ತು ಹೇಳಿ ಎಲ್ಲ ಒಂದೇ ಹೊಡ. ಈಗ ನಾನು ನೋಡ್ತಾ ಇದ್ದೀನಿ, ಬುದ್ಧ ಬಸವ ಅಂಬೇಡ್ಕರ, ಬುದ್ಧ ಬಸವ ಅಂಬೇಡ್ಕರ್ ಅಂತ ಹಾಕಿರ್ತಾರೆ. ಏನು ಇದು ಹೆಂಗೆ ಹೋಗ್ಸಕತ್ತಿರೋ? ಇದು ಉಸ್ಮಾನ್ ಗನಿಯ ತರ್ಕವಾದ ವಿಚಾರ. ಇದು ಬುದ್ಧ ಯಾರು? ಈ ಜಗತ್ತಿಗೆ ಸಂದೇಶ, ಏಕದೇವರ ಸಂದೇಶ ಕೊಳ್ಳಿಕ್ಕೆ ಬಂದಂಥ ಒಬ್ಬ ಪ್ರವಾದಿ ಇರಬಹುದು. ಅಣ್ಣ ಬಸವಣ್ಣವ್ರು ಯಾರು? ನನ್ನ ಧರ್ಮ ಇಲ್ಲ, ನನ್ನ ಶಿಷ್ಟಾಚಾರ ಅಂತ ಹೇಳ್ತಾರೆ ಅವರು. ಇದು ಬಸವಣ್ಣನ ಇದು ಧರ್ಮ ಅಲ್ಲ, ಇದು ನನ್ನ ಶಿಷ್ಟಾಚಾರಗಳು ಅಂತ ಹೇಳ್ತಾರೆ ಅವರು. ವಿದ್ಯೆಲ್ಲ ರಾಜ್ಯದ ಜೊತೆಗೆ ಬಾನಿಯನ್ನು ನೋಡ್ಕೊಂತೀನಿ ಅಂತ ಯಾವಾಗ ಅಂದ್ರೆ ಅವಾಗಲಿಕ್ಕೆ ಚಾಲು ಆಗ್ತವ್ರದ್ದು. ಅಂಬೇಡ್ಕರ್ ಅವರು ಯಾರು? ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು, ಸಂವಿಧಾನ ಬರೆದು ಕೊಟ್ಟವರು. ಅವ್ರು ನಾವು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ವಿ. ಆದರೆ
ಇಸ್ಲಾಂ ಧರ್ಮ ಹೇಳ್ತದೆ. ನೀವು ದೇವನಿಗೆ ಸರಿಸಾಟಿ ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಬಿಟ್ಟರೆ ಮೊಹಮ್ಮದ್ ಪೈಗಂಬರಿಗೆ ಸರಿಸಾಟಿ ಮಾಡಲಿಕ್ಕೆ ನೀವು ಸಾಧ್ಯವಿಲ್ಲ. ಅದನ್ನು ಬಿಟ್ಟರೆ ನಿನ್ನ ಅವರ ಜೊತೆಗಿರುವಂಥ ಕುಲ್ಫೈ ರಾಶಿನ್ ಜೊತೆ ಸರಿಸಾಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ಸೋಪಿಸಂತನಾಗಬಹುದು. ನೀನು ಸೋಪಿಸಂತ ಮೃತ್ಯು ಆಗಬಹುದು. ನೀವು ಸೋಪಿಸಂತನಾಗಬಹುದು. ನೀನೊಬ್ಬ ಮನುಷ್ಯ. ಇಷ್ಟೊಂದು ಗಾಢವಾದ ವಿಚಾರಗಳನ್ನು ಸಂದೇಶವನ್ನು ಇಸ್ಲಾಂ ಧರ್ಮ ಕೊಡುತ್ತದೆ. ಅದಕ್ಕೆ ತಾವೆಲ್ಲರೂ ಅದನ್ನು ಆಳವಾಗಿ ನೀವು ಅದನ್ನು ಓದಿರಪ್ಪ ಅಂದ್ರೆ ನೀವು ನಮಗೆ ವ್ಯಕ್ತ ಮಾಡ್ತೀವಿ. ಇವರೇ ಅಂಶ ಮಾಡಿದ್ರೆ ನಮಗೆ ವ್ಯಕ್ತ ಮಾಡ್ತೀವಿ. ಕಾರಣದಿಂದ CPI ಅವರು PS ಅವರು ಈ ಸಭೆಯನ್ನು ಕರೆಸಿ 2 ಮಾತು ಹೇಳಿಕ್ಕೆ ಅವಕಾಶ ಸಿಕ್ತೆ, ತಿಳಿದುಕೊಂಡು ಆಚರಣೆ ಮಾಡೋಕ್ಕೆ ಪ್ರಯತ್ನ ಮಾಡೋಕ್ಕೆ ಅವಕಾಶ ಸಿಕ್ತು ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಹೇಳುವುದಿಷ್ಟೇ, ಇಳಕಲ್ ಶಹರ ಅಥವಾ ಇಳಕಲ್ ಅಥವಾ ಹುನಗುಂದ ಅಥವಾ ಅಮೀನ್ಗಡ ಯಾವುದಾರ ಇರಲಿ, ಅದು ಯಾವುದೂ ನಮ್ಮದಲ್ಲ, ಪೊಲೀಸ್ ಅಧಿಕಾರಿಗಳದಲ್ಲ, ಅದೆಲ್ಲ ನಿಮ್ಮದು. ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ತವ್ಯ ನಿರ್ವಹಣೆ ಮಾಡಲಿಕ್ಕೆ ಅಂತ ಬಂದವರು. ಅಂಥ ಜಾಗದೊಳಗೆ 2 ವರ್ಷ ಇರ್ಬೋದು, ಭಾಳಂದ್ರೆ 3 ವರ್ಷ ಇರ್ಬೋದು. ಈ ಹಿಂದೆ ಈ ಮಣ್ಣಿನೊಳಗೆ ಮಣ್ಣಾಗಿ ಹೋದವರು ನಿಮ್ಮ ಹಿರಿಕರು. ಇನ್ನು ಮುಂದೆ ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗುವವರು ನಿಮ್ಮ ವಂಶಜರು. ನೀವು ಬೇವಿನ ಬೀಜವನ್ನು ಬಿತ್ತಿದ್ರೆ ಬೇವಿನ ಫಲವನ್ನು ಪಡ್ಕೋತೀರಿ. ನೀವು ಮಾವಿನ ಬೀಜವನ್ನು ಬಿತ್ತಿದ್ರೆ ಮಾವಿನ ಫಲವನ್ನು ಪಡ್ಕೋತೀರಿ. ಈಗ ಯಾವ ಬೀಜ ಅರ್ಥ ಆಗೈತಿ ಅನ್ಕೋತೀನಿ. ದಸ್ ಫಾರ್ ನೋ ಫರ್ದರ್ ಅಂತಾರೆ ಇಂಗ್ಲೀಷ್ನ್ಯಾಗ. ಅಂದ್ರೆ ಇಲ್ಲಿಯವರೆಗೆ, ಇನ್ನು ಮುಂದೆ, ಇಲ್ಲಿಯವರೆಗೆ ಆದದ್ದಾಗೋತು, ಇನ್ನು ಮುಂದೆ ಹಂಗೆ ಇಲ್ಲ ಅಂದಂಗೆ. ಈ ಕ್ಷಣದಿಂದ ಆ ಒಂದು ಮನೋಭಾವನೆಯತ್ತ ನೀವೆಲ್ಲ ಬರ್ತೀರಿ ಅನ್ನುವ ಆಶಯಭಾವನೆ ಇಟ್ಕೊಂಡು, ಹಿಂದೂ ಇಲ್ಲೇನೂ ಆಗಿಲ್ಲ. ಯಾಕಂದ್ರೆ ಅಣ್ಣ ಬಸವಣ್ಣನವರು ನಡೆದಾಡಿರ್ತಕ್ಕಂತಹ ಜಾಗ. ಇವನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗ ಎಂದೆನಿಸಯ್ಯ ಅಂತ ಹೇಳಿ ಹೋದವರು. ಅಂತಹ ಮಹಾನುಭಾವರು ನಡೆದಾಡಿರ್ತಕ್ಕಂತಹ ಜಾಗದೊಳಗೆ ಈ ಜಾತಿ, ಈ ಧರ್ಮ ಇವೇನದಾವಂದ್ರೆ ಪ್ರತಿಯೊಬ್ಬರಿಗೂ ಅವರವರ ಧರ್ಮ ಅವರವ್ರಿಗೆ ಶ್ರೇಷ್ಠನ. ಅವರವರ ಧರ್ಮವನ್ನು ಅವರವರ ಆಚರಣೆ ಮಾಡಿಕೊಳ್ಳುವುದರ ಜೊತೆಗೆ ಇತರ ಎಲ್ಲ ಧರ್ಮಗಳನ್ನು ಗೌರವ ಭಾವನೆಯಿಂದ ಕಾಣಿಕೊಂಡು ಹೋದರೆ ಸೌಹಾರ್ದತೆ ಅನ್ನೋದು ಉಳಿತೈತಿ. ಅದನ್ನು ಹಿಂದೂ ನೀವೆಲ್ಲ ಮಾಡ್ಕೊಂಡು ಬಂದಿರಿ, ಇಂದು ಮತ್ತು ಮುಂದೂ ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತೀರಿ ಅನ್ನುವ ವಿಶ್ವಾಸ ನಮ್ಮದು. ಇಲ್ಲೇ ಬಾಜುಕ್ ಅಮೀನ್ಗಡದ ಕರದಂಟು ಅಂದ್ರೆ ಭಾಳ ಫೇಮಸ್ ಅದು ಕರದಂಟು ಯಾವಾಗ ಅನಿಸ್ಕೋತೈತಿ? ಅದಕ್ಕೆ ಕಾಜು, ಒಣ ದ್ರಾಕ್ಷಿ, ಬೆಲ್ಲ, ಮತ್ತೊಂದು ಮಗದೊಂದು ಎಲ್ಲ ಮಿಕ್ಸ್ ಮಾಡಿದಾಗ ಅದೇನು ಅನ್ಸ್ಕೊತೈತಿ? ಕರದಂಟು ಅನ್ಸ್ಕೊತೈತಿ. ದೇಶ ವಿದೇಶದೊಳಗೆ ಒಳ್ಳೆಯ ಹೆಸರನ್ನು ಪಡ್ಕೊಂಡೈತಿ. ಹಂಗೆ ಒಂದು ಜಾತಿ ಕಾಜು ಆದ್ರೆ ಇನ್ನೊಂದು ಜಾತಿ ಒಣ ದ್ರಾಕ್ಷಿ ಆಗ್ಬೇಕು, ಮತ್ತೊಂದು ಜಾತಿ ಸಕ್ಕರೆ ಆಗ್ಬೇಕು. ಒಂದು ಜಾತಿ ಒಂದು ಧರ್ಮ ಬೆಲ್ಲ ಆದ್ರೆ ಮತ್ತೊಂದು ಧರ್ಮ ನೀರು ಆಗ್ಬೇಕು. ಇವನ್ನೆಲ್ಲ ಕಲಿಸಿ ನೀವು ಅದರ ಸಿಹಿ ಉಂಡ್ರೆ ಅದು ನಿಮಗೆ ಸಿಹಿ ಅನಿಸ್ತೈತಿ. ಬೇರೆ ಬೇರೆ ತಿಂದ್ರಿ ಅಂದ್ರೆ ಅದರ ರುಚಿ ಅದಕ್ಕಿರ್ತೈತಿ. ಇಲ್ಲಿ ಯಾವುದೂ ಕೆಟ್ಟದ್ದಂತೂ ಯಾವುದೂ ಇಲ್ಲ, ಎಲ್ಲ ಒಳ್ಳೆ ಪದಾರ್ಥಗಳದಾವ, ಎಲ್ಲನೂ ಸರಿನೈತಿ. ಆದ್ರೆ ನೀವು ಇಂಡಿವಿಜುವಲ್ ತಿಂದ್ರೆ ಅದ್ರ ರುಚಿ ಇರ್ತೈತಿ. ಮಿಕ್ಸ್ ಮಾಡಿ ತಿಂದ್ರಿ ಅಂದ್ರೆ ಕರದಂಟು ಅನ್ನುವಂಥ ಒಂದು ಸ್ಪೆಷಲ್ ತಿಂಡಿಯನ್ನು ತಿಂದಿರ್ತಕ್ಕಂಥ ಖುಷಿ ನಿಮಗೆ ಬರ್ತೈತಿ. ನೀವು ನಾವು ಎಲ್ಲರೂ ಕೂಡಿ ಕರದಂಟು ಅನ್ನುವಂಥ ಸಿಹಿಯನ್ನು ತಿನ್ನೋಣ ಅನ್ನುವ ಮಾತನ್ನು ಹೇಳಿ ನಮ್ಮ ಕರೆಗೆ ಹೋಗೊಟ್ಟು ನೀವೆಲ್ಲ ಬಂದಿರಿ. ಈ ಹಬ್ಬ ಹರಿದಿನಗಳನ್ನು ಸಾಂಕೇತಿಕವಾಗಿಯೂ ಕೂಡ ನಾವು ನೋಡಬೇಕಾಗ್ತದೆ. ಏನು? ದೀಪಾವಳಿ, ದೀಪವನ್ನು ಬೆಳಗಿಸಬೇಕು, ಕತ್ತಲೆಯನ್ನು ಓಡಿಸಬೇಕು. ದೀಪ ಬೆಳಗಿಸುವುದು, ಕತ್ತಲೆ ಓಡಿಸುವುದು ಇದು ಭೌತಿಕವಾಗಿ ಕಣ್ಣಿಗೆ ಕಾಣುವಂಥದ್ದು. ನಮ್ಮ ಅಂತರದಲ್ಲಿರುವಂಥ ಕತ್ತಲೆಯನ್ನು ಹೊರಗೆ ಹಾಕಬೇಕು ಅನ್ನುವ ಸಾಂಕೇತಿಕ ಅರ್ಥ ಕೂಡ ಅದ್ರಾಗ ನಾವು ಕೊಂಡ್ಕೋಬೇಕು. ಅದೇ ರೀತಿ ಬಲಿದಾನ ಮಾಡುವುದು ಅಂತ ಏನು ಬರ್ತೈತಲ್ಲ, ಅದು ನಾವು ಆಹಾರಕ್ಕಾಗಿ ಮಾಡುವಂಥದ್ದು ಭೌತಿಕವಾಗಿ. ಆದರೆ ನಮ್ಮೊಳಗಿನ ಏನು ಅಂಧಕಾರವನ್ನು ಅಥವಾ ನಮ್ಮೊಳಗಿನ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಏನಾರ ತಿಳ್ಕೊಡ್ರಿ, ಕೆಟ್ಟದ್ದು ಅನ್ನೋದು ಏನೈತಲ್ಲ ಅದನ್ನು ಹೊಡೆದು ಹಾಕಬೇಕು ಅನ್ನೋದನ್ನು ಸಾಂಕೇತಿಕವಾಗಿ ನಾವು ತಿಳ್ಕೋಬೇಕು. ಆದ್ದರಿಂದ ಅಂಧಕಾರವನ್ನು ಓಡಿಸುವ ಕೆಲಸ ಆಗಲಿ, ಒಳಗಿರ್ತಕ್ಕಂಥ ಏನೋ ಕೆಟ್ಟದ್ದು ಅನ್ನೋದು ಏನೈತೆ ಅದನ್ನೆಲ್ಲ ಹೊರಗೆ ಹಾಕೋದಾಗಲಿ, ಎಲ್ಲ ಸೇರಿ ಅಮೀನ್ಗಡ ಕರದಂಟದಂತಹ ಒಂದು ಸಿಹಿಯನ್ನು ಸವಿಯುವ ಕೆಲಸ ಆಗಲಿ ಅನ್ನುವ ಮಾತನ್ನು ಹೇಳಿ, ನಿಮ್ಮ ಸಹಕಾರ ಸದಾ ನಮ್ಮ ಜೊತೆಗಿರಲಿ, ನಮ್ಮ ಸಹಕಾರ ಸದಾ ನಿಮ್ಮ ಜೊತೆಗಿರ್ತೈತಿ ಅನ್ನುವ ಮಾತನ್ನು ಮತ್ತೊಮ್ಮೆ ಒತ್ತಿ ಹೇಳಿ, ನೀವು ಪಬ್ಲಿಕ್ಕಲ್ಲಿ ಏನಾದರೂ ಹೇಳೋದು ನಿಮಗೆ
ಬೇಡ ಅನಿಸಿದರೆ ನಮ್ಮ ನಂಬರ್ಗಳು ಎಲ್ಲ ಕಡೆ ಅದಾವೆ, ವೈಯಕ್ತಿಕವಾಗಿಯೂ ಕೂಡ ಸಂಪರ್ಕ ಮಾಡ್ಬೋದು. ನಿಮ್ಮ ವಿಚಾರಗಳನ್ನು ನಮಗೆ ತಿಳಿಸ್ರಿ. ಇದು ಒಂದೇ ಹಬ್ಬ ಅಲ್ಲ, ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಹಬ್ಬ ಹರಿದಿನಗಳಿರ್ಬೋದು ಅಥವಾ ಮತ್ತಿತರ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಇಳಕಲ್ ಶಹರದ ಎಲ್ಲ ಗಣ್ಯಮಾನ್ಯರದು ಮತ್ತು ನಾಗರಿಕರದು, ಪತ್ರಿಕಾ ಮಾಧ್ಯಮದವ್ರದ್ದು ಎಲ್ಲರ ಸಹಕಾರ ಪೊಲೀಸ್ ಇಲಾಖೆ ಜೊತೆ ಖಾಯಂ ಇರ್ತೈತಿ ಅಂತ ಭಾವಿಸಿ ನಿಮ್ಮ ಅಮೂಲ್ಯವಾದ ಸಮಯವನ್ನು, ಯಾಕಂದ್ರೆ ಟೈಮ್ ಭಾಳ ಇಂಪಾರ್ಟೆಂಟ್ ಈಗಿನ ದಿನಮಾನದಾಗ. ಹೇಳ್ತಾರೆ ನಿಸಾರ್ ಅಹ್ಮದ್ ಅವರು, ಟೈಮ್ ಇಲ್ಲ ರೀ, ನಮಗೆ ಟೈಮ್ ಇಲ್ಲ ರೀ ಅಂತ ಹೇಳ್ತಾರೆ ಅವರು. ಆ ಕೆಲಸ ಮಾಡೋಕ್ಕಿಲ್ಲ, ಈ ಕೆಲಸ ಮಾಡೋಕ್ಕಿಲ್ಲ ಎಲ್ಲ ಹೇಳಿ ದಂಡಿಗೆ ಬಂದು ಏನು ಹೇಳ್ತಾರೆ ಅಂದ್ರೆ ಟೈಮ್ ನೋಡೋದಕ್ಕೂ ನಮಗೆ ಟೈಮ್ ಇಲ್ಲ ರೀ ಅಂತಾರೆ ಅವರು. ಅಷ್ಟು ಬ್ಯುಸಿ ಆಗಿವು ನಾವು. ಅಂಥ ಬ್ಯುಸಿ ಶೆಡ್ಯೂಲ್ ಒಳಗೆ ನೀವು ಎಲ್ಲರೂ ನಿಮ್ಮ ಸಮಯವನ್ನು ನಮ್ಮ ಸಲುವಾಗಿ ತೆಗೆದಿಟ್ಟು ಬಂದಿರಿ. ಇದು ಪೊಲೀಸ್ ಇಲಾಖೆಯ ಮೇಲೆ ನಿಮಗಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ತೋರಿಸ್ತೈತಿ. ಅದೇ ರೀತಿ ನಾವು ಕೂಡ ನಿಮ್ಮೊಂದಿಗೆ ನಿಮ್ಮವರಾಗಿದ್ದುಕೊಂಡು ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಿ ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಲ್ಲಿ ಎಡುವುದಿಲ್ಲ. ಆಮೇಲೆ ಸಿಬ್ಬಂದಿ ಹೆಚ್ಚು ಮಾಡೋದ್ರ ಬಗ್ಗೆ ಒಂದು ವಿಚಾರ ಬಂತು. ಅದು ನನ್ನ ಮಟ್ಟದಲ್ಲಿ ಇರುವಂಥ ಕೆಲಸ ಅಲ್ಲ, ಭಾಳ ದೊಡ್ಡವ್ರ ಮಟ್ಟದಾಗ ಇರುವಂಥದ್ದು. ಅದು ಮೀಟಿಂಗ್ಗಳದ್ದು ನಡೆದಾಗ ಆವಾಗ ಅವ್ರ ಗಮನಕ್ಕೆ ನಾವು ತರ್ತೀವಿ. ಹಿಂಗಾಯ್ತು ಸರ್, ಇಳಕಲ್ ಟೌನ್ ಒಳಗೆ ಸಿಬ್ಬಂದಿ ಈಗ ಆಲ್ರೆಡಿ ತಂದೀವಿ, ಸಾಕಷ್ಟು ತಂದೀವಿ. ಇದೆಲ್ಲ ಸರ್ಕಾರದ ಮಟ್ಟದಾಗ ಆಗಬೇಕಾದಂಥದ್ದು. ನೋಡೋಣ, ಒಳ್ಳೆಯದನ್ನು ಆಶಿಸೋಣ ಅಂಥೇಳಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಾನು 20-25 ವರ್ಷ 30 ವರ್ಷಗಟ್ಟಲೆ ನಾನು ಮಗಳಾಗಿ ನಡೆದೀನಿ. ಆದರೂ ಕೂಡ ನೀವು ಎಲ್ಲರೂ ನನಗೆ ಮಗಳ ಥರ ನೋಡಿಕೊಂಡು ಇಲ್ಲೇ 2 ವರ್ಷಗಟ್ಟಲೆ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಹಾಗೂ ನನಗೆ ಯಾವುದೇ ಥರ ಅಹಿತಕರ ಘಟನೆ ಆಗ್ದಂಗೆ ನೋಡ್ಕೊಂಡಿದ್ದೀರಿ. ಮತ್ತು ಯಾವ ಥರ ಈಗ ಹಿಂದೂದಾಗಲಿ ಮುಸ್ಲಿಮ್ದಾಗಲಿ ಯಾವುದೇ ಧರ್ಮದಾಗಲೂ ಕೂಡ ಯಾವುದೇ ಹಬ್ಬ ಆಗಲಿ, ಆಮೇಲೆ ಅಜ್ಜನ ಉರುಸ್ ಆಗಲಿ, ಇದು ಮಾತಪ್ಪಜ್ಜನ ತೇರಾಗಲಿ, ಅಡುಪಲ್ಲಕ್ಕೆ ಆಗಲಿ, ಯಾವುದಾದ್ರೂ ಕೂಡ ಒಂದು ಕುಂಚಷ್ಟು ಯಾವುದೇ ಘಟನೆ ಆಗ್ದಂಗೆ ನೋಡ್ಕೊಂಡಿದ್ದೀನಿ. ಆದರೂ ಕೂಡ ನೀವು ಎಲ್ಲರೂ ನನಗೆ ಸಾಥ್ ಕೊಟ್ಟಿದ್ದೀರಾ. ಈಗಾದರೂ ಕೂಡ ದಾರಿಯಲ್ಲಿ ಹೋಗ್ಬೇಕಾಗಿತ್ತು ಅಂತಂದರೆ ಈಗ ಇವತ್ತು ಹಿಂದೂ ಹುಡುಗರು ಇಲ್ಲಕ್ಕ, ಮುಸ್ಲಿಮ್ಸ್ ಹುಡುಗರು ಇಲ್ಲಕ್ಕ, ಯಾಕಂದ್ರೆ ಹೋಗ್ತಿರಲಿಲ್ಲ ಅಂತಂದ್ರೆ ಆಯ್ತಕ್ಕ ಅಂತೇಳಿ ಹೊಂಟೆ ಬಿಡ್ತಿದ್ದ. ಮುಸ್ಲಿಮ್ಸ್ ಹುಡುಗರು ಅಂತ ಹ್ಞೂ ಆಯ್ತಪ್ಪ ಹೋಗ್ತೀನಿ ಹೋಗ್ತೀನಿ ಅಂತೇಳಿ ಹೋಗ್ಬಿಟ್ಟೆ. ಅದಕ್ಕೆ ದಯವಿಟ್ಟು ಈಗ ಯಾವ ರೀತಿ ನನಗೆ ಆ ಹಿಂದೂ ಧರ್ಮದವ್ರ ಮಗಳಂತ ತಿಳ್ಕೊಂಡಿದ್ದಾರೆ, ಮುಸ್ಲಿಂ ಧರ್ಮದವ್ರ ಮಗಳಂತ ತಿಳ್ಕೊಂಡಿದ್ದೀರಲ್ಲ, ಅದೇ ಥರ ನೀವು ಕೂಡ ಎಲ್ಲರೂ ಒಕ್ಕಟ್ಟಾಗಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ನೋಂಥದ್ದು ತೆಗೆದು ಗಂಡು ಹೆಣ್ಣು ಅಂತದ್ದು ತಿಳ್ಕೊಂಡು ಜಾತಿ ಭೇದ ಮಾಡಲಾರ್ದ ಅವ್ರ ಹಬ್ಬದಲ್ಲಿ ನಾವು ಭಾಗಿಯಾಗೋದು, ನಮ್ಮ ಹಬ್ಬದಲ್ಲಿ ಅವ್ರು ಭಾಗಿಯಾಗ್ತಾರೆ. ಸೈನಿಕ ಮೊದಲು ಕರೆಸ್ತಿದ್ರು, ನಮ್ಮ ಕರೆಯಂಗಿಲ್ಲ ಈಗ ಅಂತೇಳಿ ಎಲ್ಲರೂ ದಯವಿಟ್ಟು ಅವ್ರಿಗೆ ಮೊದಲು ಯಾರ್ಯಾರು ಕರಿತಿದ್ರಿ ಅವರು ಕರೀರಿ, ಕರಿಲಾರ್ದವ್ರಿಗೂ ಕರೀರಿ. ಯಾಕಂತಂದರೆ ಅವ್ರು ಹಿರಿ ಜೀವ, ಮೊದಲು ಎಲ್ಲರೂ ಕೂಡಿಸಿ ಒಗ್ಗಟ್ಟಾಗಿ ಮಾಡಿದಂತಹ ಜೀವ ಅದು. ಯಾಕಂತಂದರೆ ಇಲ್ಲಿ ಎಲ್ಲರೂ ಈಗ ಹೇಳಿದರು, ನಮ್ಮ ಉಸ್ಮಾನಿಯನ್ ಅಣ್ಣಾರು ಹೇಳಿದರು, ಆ ದರ್ಗಾ ಉರುಸನ್ಯಾಗ ಎಲ್ಲರೂ ಹಿಂದೂ ಮಂದಿನ ಮಾಡ್ತಾರೆ. ಹೌದು, ಅದು ನಿಜ ಐತಿ. ಯಾಕಂದ್ರೆ ನಾನು 96 ಇಲ್ಲೇ ಮಾಡಿದ್ದೇನೆಲ್ಲ ನನಗೆ ಗೊತ್ತಿದೆ. ಎಲ್ಲರೂ ಖುಷಿ ಹಿಂದೂ ಮುಸ್ಲಿಂ ಅಂತ ಭಾವನೆ ಇರಲಾರ್ದೇ ಮುತ್ತುಸ್ ಖಾದ್ರಿ ಆಚಾರ್ಯ ಎಲ್ಲ ಉರುಸನ್ನು ಮಾಡಿದ್ದಾರೆ. ದರ್ಗಾಕ್ಕೆ ಎಲ್ಲರೂ ದರ್ಶನ ಕೊಟ್ಟಿದ್ದಾರೆ. ಹಾಗೂ ಎಲ್ಲರೂ ಒಕ್ಕಟ್ಟಾಗಿ ನಡೆದಿದ್ದಾರೆ. ಅದಕ್ಕೆ ಮಾತಪ್ಪಾಚಾರ್ಯರು ಅವರು ಮುತ್ತುಸ್ ಖಾದ್ರಿ ಆಚಾರ್ಯ ಇಬ್ಬರು ಅಣ್ಣ ತಮ್ಮ ಥರ ಒಬ್ರಿಗೊಬ್ರು ನೋಡ್ಕೊಳ್ತಾ ಇರ್ತಿದ್ರಂತೆ. ಒಂದು ಆಚಾರ್ಯ ಹೇಳಿದರು ಏನಂತಂದ್ರೆ, ಇಬ್ಬರು ಅವ್ರ ಫ್ರೆಂಡ್ಸ್ ಕೂತಿದ್ರಂತೆ. ಕುಂತಾಗ ಮಾತಪ್ಪಚ್ಚ ಮುತ್ತುಸ್ ಖಾದ್ರಿ ಆಚಾರ್ಯ ಇಬ್ಬರು ಮಾತಾಡ್ತಿದ್ರಂತೆ. ನೋಡಪ್ಪ, ನಾ ಸತ್ರ ನೀ ಫಸ್ಟಿಗೆ ಮೊದಲು ಬರಬೇಕು, ನನ್ನ ಮನೆಗೆ ನೀ ಬರತ್ರ ಅಂದ್ರೆ ನಿನ್ನ ಮನೆಗೆ ನಾ ಬರ್ತೀನಿ ಅಂತ ಈ ರೀತಿ ಮಾತಾಡಿದ್ರಂತೆ. ಫಸ್ಟ್ ಆಚಾರ ತೀರ್ಕೊಂಡ್ರಂತೆ. ತೀರ್ಕೊಂಡಿದ ತಕ್ಷಣ ಅವ್ರು ಬಂದು ಎಲ್ಲ ಅವ್ರ ಅಂತ್ಯಕ್ರಿಯೆಯನ್ನು ಮುಗಿಸಿ ಹೋದರು. ಆಮೇಲೆ ಆ ಆಚಾರ ತೀರ್ಕೊಂಡಿದ ತಕ್ಷಣ ಅವಾಗ ಮತ್ತು ಆಚಾರ ಇದ್ದಿಲ್ಲಲ್ಲ, ಬದುಕಿದ್ದಿಲ್ಲ, ಅವರು ತೀರ್ಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ಜೋರಾಗಿ ಒಂದು ಸುಂಟರ ಗಾಳಿ ಬಂತಂದ್ರೆ, ಗಾಳಿ ಬಂದ ತಕ್ಷಣ ಅವ್ರ ಮ್ಯಾಗಿಂತ ಮಣ್ಣನ್ನು ಹೋಗಿ ಆಚಾರ ಗೋರಿ ಮೇಲೆ ಬಿತ್ತಂತ ಫಸ್ಟಿಗೆ ಹೋದ ತಕ್ಷಣ. ಅಂದರೆ ಅಂಥ ಸಾವಿನಲ್ಲೂ ಕೂಡ ಅವರು ಇಬ್ಬರು ಭಾವೈಕ್ಯತೆ ಹೊಂದಿದ್ದಾರೆ. ಅದಕ್ಕೋಸ್ಕರ ಅಂಥ ದೇವಾನುದೇವತೆಗಳು ಒಕ್ಕಟ್ಟಾಗಿದ್ದಾಗ ನಾವೊಂದು ಯಾವ ಸೀಮೆನವ್ರು ನಾವು. ಅದಕ್ಕೆ ತಾವು ದಯವಿಟ್ಟು ಎಲ್ಲರೂ ಒಕ್ಕಟ್ಟಾಗಿ ಇದ್ದು ಎಲ್ಲ ಹಬ್ಬ ಆಚರಣೆಗಳನ್ನು ಮಾಡೋಣ. ಈಗ ಮುಂಬರುವ ಬಕ್ರೀದ್ ಹಬ್ಬನ ಎಲ್ಲರೂ ಚೆನ್ನಾಗಿ ಮಾಡಿ ಯಾವುದೇ ಘಟನೆ ಆಗ್ದಂಗೆ ನೋಡ್ಕೊಳ್ಳೋಣ. ಹಾಗೇನಾದ್ರೂ ಪ್ರಾಬ್ಲಮ್ ಇತ್ತಂತಂದ್ರೆ ಏನಾದ್ರು ತೊಂದರೆ ಇದನ್ನು ಇಮಿಡಿಯೇಟ್ಲಿ ನಾನು ಫೋನ್ ಹಚ್ಚಿರಿ, ನಾನು ಎನಿ ಟೈಮ್ ನಿಮ್ಗೆ ಬಂದು ಸಹಕಾರ ಮಾಡ್ತೀನಿ ಹಾಗೂ ನಿಮ್ಗೆ ಸಾಥ್ ಕೊಡ್ತೀನಿ ಅಂತ ಹೇಳಿ, ಈಗ ಇವತ್ತಿನವರೆಗೂ ನಮ್ಮ ಸಮಾರಂಭದಲ್ಲಿ ಭಾಗಿಯಾಗಿ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿ ಈ ಸಮಾರಂಭಕ್ಕೆ ಶೋಭೆ ತಂದಿದ್ದೀರಾ. ಹಾಗೂ ಈ ಸಮಾರಂಭದಲ್ಲಿ ಎಲ್ಲರೂ ಇಲ್ಕಲ್ಲದ ನಮ್ಮ ಎಲ್ಲ ಸಮಾಜದ ಜನರು ಬಂದಲ್ಲಿ ಭಾಗಿಯಾಗಿದ್ದಕ್ಕೆ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ ಮೀಡಿಯಾದವರು ಎಲ್ಲರಿಗೂ ನಾನು ನಮ್ಮ ಇಲಾಖೆ ವತಿಯಿಂದ ಹಾಗೂ ನಮ್ಮ ಮೇಲಾಧಿಕಾರಿಗಳ ವತಿಯಿಂದ ತುಂಬ ಧನ್ಯವಾದಗಳನ್ನು ತಿಳಿಸಿ ಈ ಸಮಾರಂಭವನ್ನು ಮುಕ್ತಾಯ ಮಾಡುತ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.